Good afternoon, students. Students, in this class, we will discussing the some questions related to the CET, NEET, or JEE. Those questions are related to this chapter, that is units and measurements. First, we know some equations related to this questions or this chapter. They are also called synopsis. Synopsis ಅಂತ ಕರಿತೀವಿ ನಾವು ಏನು ಡಿಸ್ಕಸ್ ಮಾಡ್ತಿರೋದು. ಆಲ್ರೆಡಿ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ನೋಡ್ಕೊಂಡು ಬಂದಿರಿ, ಅದನ್ನು ನಾವು ಯೂಸ್ ಮಾಡ್ಕೊಂಡು ಈಕ್ವೇಷನ್ಸ್ ಏನು ನೀವು ಓದಿರ್ತೀರೋ ಅದರ ಬೇಸಿಸ್ ಮೇಲೆ ಈ ಸೊಲ್ಯೂಷನ್ಸ್ ಎಲ್ಲ ನಾವು ಮಾಡ್ತಾ ಹೋಗಿರ್ತೀವಿ. ಫಸ್ಟ್ ಬೇಸಿಕ್ ರಿಲೇಷನ್ಸ್ ಹೇಳ್ತೀನಿ ನಾನು, ದಟ್ ಈಸ್ ಪ್ಯಾರಲಕ್ಸ್ ಮೆಥಡಲ್ಲಿ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ಅದನ್ನು ಜಸ್ಟ್ ನೀವು ಬರ್ಕೊಂಡು ರಿಕಾಲ್ ಮಾಡ್ಕೊಳ್ಳಿ ಸಾಕು. ಲಾರ್ಜ್ ಡಿಸ್ಟೆನ್ಸ್ d is given by d divided by theta, where theta is nothing but a parallactic angle and b is nothing but a base. Base is nothing but a distance between the two observations in the parallax method. ಈ ಮೆಥಡಲ್ಲಿ ನಮಗೆ what is the size of the moon or size of the some star ಕೇಳಿದ್ರೆ ಇದು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, where b represents the also the size and the diameter of the given object or moon ತಗೊಳ್ತೀವಿ ನಾವು ಜನರಲಿ ನಮ್ಮ ಕೇಸಲ್ಲಿ. ಇಲ್ಲ ಸ್ಟಾರ್ಸ್ ಯಾವ ಡಯಾಮೀಟರ್ ತಂದು ತಗೋಬೋದು. ಫಾರ್ ಎಕ್ಸಾಂಪಲ್ ನೀವು ಈ ಥರ ಅಬ್ಸರ್ವ್ ಮಾಡಿ ಈ ಡಯಾಗ್ರಾಮ್ ನಿಮ್ಗೆ ಗೊತ್ತಾಗುತ್ತೆ. Here theta is nothing but a parallactic angle. This is the b. b is generally represents the moon ಅಂತ ಕನ್ಸಿಡರ್ ಮಾಡಿದ್ರೆ ಮೂನ್ ನ ಡಯಾಮೀಟರ್ ಆಗುತ್ತೆ. d is the diameter. ಈ ಫಾರ್ಮುಲಾ ಈ ಥರ ಅಪ್ಲೈ ಆಗುತ್ತೆ ನಮಗೆ to determine the diameter and also to determine the large distance. d ನು ಫೈಂಡ್ ಔಟ್ ಮಾಡ್ಕೋಬಹುದು ಈ ಫಾರ್ಮುಲಾದಲ್ಲಿ, the size of the moon ಫೈಂಡ್ ಔಟ್ ಮಾಡ್ಬೋದು. ಈ ಥರ ಕೇಸಸ್ ನಾವು ಯೂಸ್ ಮಾಡ್ಕೊತಾ ಇರ್ತೀವಿ. ಇದೊಂದು ಫಾರ್ಮುಲಾ ನಿಮ್ಮ ಮೆಮೊರಿ ಇರಬೇಕು. ನೆಕ್ಸ್ಟ್ ಒನ್ ಈಸ್ ಇದರಲ್ಲ ಅಷ್ಟು ಫಾರ್ಮುಲಾಸ್ ಇಲ್ಲ ಚಾಪ್ಟರ್. ನೆಕ್ಸ್ಟ್ ನಾವು ಎರರ್ಸ್, ಪರ್ಸೆಂಟೇಜ್ ಆಫ್ ಎರರ್, ಅಬ್ಸಲ್ಯೂಟ್ ಎರರ್ ಇವನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು ಅಂದಾಗ ನಿಮಗೆ ಕೆಲವು ಫಾರ್ಮುಲಾಸ್ ಗೊತ್ತಿರಬೇಕಾಗುತ್ತೆ. ಜೊತೆ ದಟ್ ಈಸ್ ಜನರಲಿ ನಾವು ಕಾಂಬಿನೇಷನಲ್ ಎರರ್ಸ್ ಅಂತ ಹೇಳಿದ್ವಿ. when the two quantities or number of quantities are added, then the percentage of error, generally ನಾವು percentage of error ಗೆ ಹೋಗ್ಬಿಡ್ತೀನಿ. the percentage of error is nothing but delta z by z into 100% is equal to ಏನು ಫಾರ್ಮುಲಾ ಬರ್ತದೆ, delta a plus delta b whole divided by a plus b into 100%. ಕ್ಲಿಯರ್ ಆಗ್ತದೆ ನಾನು ಹೇಳ್ತಾ ಇರೋದು? ಸಬ್ಟ್ರಾಕ್ಷನ್ ಇದ್ರೆ ಡಿನಾಮಿನೇಟರ್ಗೆ ನೆಗೆಟಿವ್ ಸೈನ್ ತಗೊಳ್ತೀವಿ, ಗೊತ್ತಿರಬೇಕು ನಿಮಗೆ, ಆಲ್ರೆಡಿ ಹೇಳಿರೋ ಕಾನ್ಸೆಪ್ಟ್. ಸಿಮಿಲರ್ಲಿ ನಿಮಗೆ multiplications, if the two quantities are multiplied or divide, multiplication and two quantities ಮಾತ್ರ ತಗೊಂಡಿದ್ದೀನಿ, ನಂಬರ್ ಆಫ್ ಕ್ವಾಂಟಿಟೀಸ್ ನಿಮಗೆ ಮಲ್ಟಿಪ್ಲೈ ಮಾಡಿ ಕೂಡ ನಾವು ಈಕ್ವೇಷನ್ಸ್ ಕೊಡ್ಬೋದು. ಏನು ಫಾರ್ಮುಲಾ ಯೂಸ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿದ್ರೆ ಸಾಕು. ಡೆಲ್ಟಾ z ಬೈ z ಇಂಟು 100% ಅಂತ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಎರರ್ ಆಗುತ್ತೆ ಡೆಲ್ಟಾ a ಬೈ a ಪ್ಲಸ್ ಡೆಲ್ಟಾ b ಬೈ b ಇಂಟು 100% ಅಂತ ಪರ್ಸೆಂಟೇಜ್ ಆಫ್ ಎರರ್ಗೆ ನೀವು ಬರ್ಕೊಳ್ತೀರಾ. ಈಕ್ವೇಷನ್ ಜೊತೆ ರೀಕಾಲ್ ಮಾಡ್ಕೊಳ್ಳಿ ಸಾಕು. ಇದು ಆ ಪ್ರಾಡಕ್ಟ್ನು ಮತ್ತು ಡಿವಿಷನ್ ಎರಡಕ್ಕೂ ಕೂಡ ಬರ್ತೀವಿ ಫಾರ್ಮುಲಾ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಸಿಮಿಲರ್ಲಿ ಮ್ಯಾಕ್ಸಿಮಮ್ ಇನ್ನೇನು ಮಾಡ್ಬೋದು, ನಾವು ಪವರ್ ತಗೋಬೋದು. ಇಫ್ ದ ಫಿಸಿಕಲ್ ಕ್ವಾಂಟಿಟಿ ಈಸ್ ಇನ್ ದಿ ಪವರ್ ಆಫ್ n, ಅವಾಗ ಏನು ಬರ್ಕೊಂಡಿದ್ದೀವಿ ನಾವು, ದೆನ್ ಇನ್ ದಟ್ ಕೇಸ್ ಡೆಲ್ಟಾ z ಬೈ z ಇಸ್ ಈಕ್ವಲ್ ಟು ಹೇಳ್ಬೋದಲ್ಲ ನೀವು, ಏನಂತ ಬರೀಬೋದು, n ಇಂಟು ಡೆಲ್ಟಾ a ಬೈ a ಇಂಟು 100% ಮಾಡ್ತೀರಾ. ಪರ್ಸೆಂಟೇಜ್ ಆಫ್ ಎರರ್ ಅಂದರೆ ರಿಲೇಟಿವ್ ಎರರ್ ಅಂದರೆ ಜಸ್ಟ್ ಇಷ್ಟು ತಗೊಂಡ್ರೆ ಸಾಕು. ಪರ್ಸೆಂಟೇಜ್ ಆಫ್ ಎರರ್ ಅಂದರೆ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡೋದು. ಹಾಗಾಗಿ ಕೆಲವು ಡೆಫಿನೇಷನ್ಸ್ ಇದೆ, ನೋಡ್ಕೊಳ್ಳಿ ಇವತ್ತೇ ನೀವು, ಮತ್ತೆ ನೀವು ಓದಬೇಕಾದ್ರೆ ರೀಕಾಲ್ ಆಗ್ತಾ ಬರುತ್ತೆ. ಓದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಬ್ಸಲ್ಯೂಟ್ ವ್ಯಾಲ್ಯೂ ಭಾಳ ಇಂಪಾರ್ಟೆಂಟ್, ಇದ್ರ ಪ್ರಾಬ್ಲಮ್ಸ್ ಇದೆ ನಿಮಗೆ. ನೆಕ್ಸ್ಟ್ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್, ಪರ್ಸೆಂಟೇಜ್ ರಿಲೇಟಿವ್ ಎರರ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಫ್ರಾಕ್ಷನಲ್ ಎರರ್ ಅಂಡ್ ಪರ್ಸೆಂಟೇಜ್ ಆಫ್ ಎರರ್ ಅಂಡ್ ಕಾಂಬಿನೇಷನ್ ಆಫ್ ಎರರ್ಸ್. ಫಾರ್ಮುಲಾಸ್ ಮಾತ್ರ ಹೇಳ್ತೀನಿ ನಾವು, ಡೆಫಿನೇಷನ್ಸ್ ಎಲ್ಲ ರೀಕಾಲ್ ಮಾಡೋಕ್ಕಾಗಲ್ಲ ಇದೆ ನೋಡಿ. ನೀವು ಇದೆಲ್ಲ ರೀಕಾಲ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಕ್ಲಾಸ್ ಕೇಳಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗಬೇಕು ಫಸ್ಟ್, ಅವಾಗ ಮಾತ್ರ ನೀವು CET ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊಲ್ಯೂಷನ್ಸ್ ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ನಾನು ಏನಿದೆ ಸೊಲ್ಯೂಷನ್ಸ್ ಬರೆಸ್ತಾ ಹೋಗ್ತೀವೋ, ಆನ್ಸರ್ ಬರೆಸ್ತೀವೋ, ಒಂದು ನೋಟ್ಬುಕ್ ಅಂತ ನೀವು ತಗೊಂಡು ಫಿಸಿಕ್ಸ್ಗೆ ಡಿವೈಡ್ ಮಾಡ್ಕೊಳ್ಳಿ. ನಾನು ನಾನು ಯಾವ್ಯಾವ ಚಾಪ್ಟರ್ ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತೀನೋ CETಗೆ ಅದನ್ನ ಬರೀತಾ ಹೋಗಿ, ಮೇಡಮ್ ಮಾಡ್ತಾ ಬರೀತಾ ಹೋಗಿ, ಅವಾಗ ನಿಮಗೆ ಕ್ಲಾರಿಟಿ ಇರುತ್ತೆ ಏನು ಮಾಡಿದ್ದಾರೆ, ಯಾವ ರೀತಿ ನಾವು ಸುಮ್ಮನೆ ಯಾವುದೋ ಒಂದು ಆಪ್ಷನ್ ಟಿಕ್ ಮಾಡಿಕೊಂಡು ಅದು ಸರಿ ಅದು ರಾಂಗ್ ಅಂತ ಡಿಸ್ಕಸ್ ಮಾಡೋದ್ರಿಂದ ಅದು ಯಾಕೆ ಸರಿ ಇದೆ, ಯಾಕೆ ಅದು ಬೇರೆ ತೊಗೊಂಡ್ರೆ ರಾಂಗ್ ಆಗುತ್ತೆ ಅನ್ನೋದು ಡಿಸೈಡ್ ಆಗಬೇಕು ನಿಮ್ಗೆ ಆನ್ಸರ್ಸಲ್ಲಿ. ಹಾಗಾಗಿ ನೀಟಾಗಿ ನೀವು ಫಸ್ಟು
ನಾವು ಬರೆದಿರೋ ಸೊಲ್ಯೂಷನ್ಸ್ನ ಅರ್ಥ ಮಾಡ್ಕೊಂಡು ಬರ್ಕೋಬೇಕು, ಮತ್ತು ನೀವು ಅದನ್ನು ಫಾಲೋ ಮಾಡಬೇಕು. ಕ್ವಶನ್ ಏನಿದೆ, ಯಾವ ಥರ ನಾವು ಕ್ವಶನ್ ಅರ್ಥ ಮಾಡ್ಕೋಬೇಕು, ಮತ್ತು ಆಪ್ಷನ್ಸ್ನ ಯಾವ ರೀತಿ ನಾವು ಕರೆಕ್ಟ್ ಆ್ಯಂಡ್ ರಾಂಗ್ ಅಂತ ಚೂಸ್ ಮಾಡಬೇಕು. ಕರೆಕ್ಟ್ ಆನ್ಸರ್ ಯಾಕೆ ಚೂಸ್ ಮಾಡ್ತಾ ಇದ್ದೀವಿ, ಕೆಲವು ಟೈಮ್ ರಾಂಗ್ ಚೂಸ್ ಮಾಡೋ ಚಾನ್ಸಸ್ ಇರ್ತೀವಿ. ಅವಾಗ ಏನು ಮಾಡ್ತೀರಾ, ಸೊಲ್ಯೂಷನ್ ಬೇಸಿಸ್ ಮೇಲೆ ನೀವು ಚೂಸ್ ಮಾಡಬೇಕು. ಸುಮ್ಮನೆ ಎ ಸರಿ ಇದೆ, ಬಿ ಸರಿ ಇದೆ ಅಂತ ರ್ಯಾಂಡಮ್ ಸೆಲೆಕ್ಟ್ ಮಾಡೋದಲ್ಲ, ಪರ್ಟಿಕ್ಯುಲರಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋ ಆನ್ಸರ್ಸ್ ಸರಿ ಇದೆ ಅಂತ ಡಿಸೈಡ್ ಆಗಬೇಕಂತ ನೀವು ಸೊಲ್ಯೂಷನ್ಸ್ ಮಾಡೋ ಮೆಥಡ್ ಬಿಡ್ತೀವಿ. ಕ್ಲಿಯರ್ ಆಗ್ತದೆ ಈಗ ಸ್ಟೂಡೆಂಟ್ಸ್? ಫಸ್ಟ್ ಯು ಶುಡ್ ಫಾಲೋ ದ ಮಟೀರಿಯಲ್ ಗಿವನ್ ಇನ್ ದಿ ಕಾಲೇಜಲ್ಲಿ ನಾವು ಏನು ಕೊಟ್ಟಿದ್ದೀವೋ ಇದನ್ನು ಫಾಲೋ ಮಾಡಲೇಬೇಕು. ಏನು ಥಿಯರಿ ಕೇಳಿರೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ನಾವು ಕೊಟ್ಟಿರೋ ಮಟೀರಿಯಲ್ ನೋಡ್ಕೊಂಡಿರಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ನಿಮಗೆ ಈ ವರ್ಷ ಕೊಡ್ತಾ ಇರೋದ್ರೆ ಎಷ್ಟು ಕ್ವಶನ್ಸ್ ಇದೆ ಅದೆಲ್ಲ ನೋಡಿಕೊಂಡು, ಈ ಮಟೀರಿಯಲ್ ಇಲ್ಲ ಅಂದರೆ ನಾವು ಹೇಳೋ ಯಾವ ನಿಮಗೆ ಸೊಲ್ಯೂಷನ್ನು ಅರ್ಥ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ಸ್ಗಿಂತ ಪ್ರಾಬ್ಲಮೆಟಿಕ್ ಇರುತ್ತೆ ಫಿಸಿಕ್ಸಲ್ಲಿ ಜಾಸ್ತಿ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ಫಸ್ಟ್ ನೀವು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನೀವು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಲ್ವ, ಈಗ ನೀವು ಮಟೀರಿಯಲ್ ತೊಗೋಬೇಕು. ಮಟೀರಿಯಲ್ ತೊಗೊಂಡು ಯಾವ ಕ್ವಶನ್ ಹೇಳ್ತಾ ಇದ್ದಾರೆ, ಅದರ ಡಾಟಾ ಏನು ಕೊಟ್ಟಿದ್ದಾರೆ, ಸೊಲ್ಯೂಷನ್ ಮಾಡೋ ಮೆಥಡ್ ಹೇಗೆ ಅದನ್ನು ಬರ್ಕೊತೀರಾ, ಮತ್ತು ಯಾವುದು ಅಂತ ನೀವು ಚೂಸ್ ಮಾಡ್ತೀರಾ ಆನ್ಸರ್ಸ್ನ. ಹಾಗಾಗಿಬಿಟ್ಟು ವಿತೌಟ್ ಮಟೀರಿಯಲ್ ನೀವು ಈ ವಿಡಿಯೋ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಇಲ್ಲ CET. ಹಾಗಾಗಿಬಿಟ್ಟು ನೀವು ಕಾಲೇಜಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಾದರೆ ವಿಡಿಯೋ ನೋಡಬೇಕಾಗಿರುತ್ತೆ. ಯಾರು ಕಲೆಕ್ಟ್ ಮಾಡಿಲ್ಲ ಅವರು, ಕಲೆಕ್ಟ್ ಮಾಡಿರೋರು ನೀವು ಫಾಲೋ ಮಾಡೇ ಮಾಡ್ತೀರಾ. ಸ್ಟೂಡೆಂಟ್ಸ್, ಫಸ್ಟ್ we have to discuss the first question. That is first question is, ನೋಡ್ಕೊಳ್ಳಿ, the first question is given f is equal to, ನೋಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಬೇಕು ನಿಮ್ಮ ಮಟ್ಟಿಗೆ, ಅವಾಗ ಮಾತ್ರ ಅರ್ಥ ಆಗುತ್ತೆ. f is equal to a t to the power of -1 plus b t square. ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾರೆ ನಿಮಗೆ, denotes here, f denotes the force. ಕ್ವಶನ್ ಅಲ್ಲಿ ಇದೆ, ನೀವು ನೋಡ್ತಾ ಹೋಗಬೇಕು. f denotes the force, a denotes the t denotes the time. ಬಟ್ ಎ ಆ್ಯಂಡ್ ಬಿ ಏನು ಅಂತ ಕೊಟ್ಟಿಲ್ಲ, ಬಟ್ ಅದು ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ನೋಡ್ಕೊಳ್ಳಿ, ಏನಿದೆ, ದ ಡೈಮೆನ್ಷನ್ಸ್ ಆಫ್ ಎ ಆ್ಯಂಡ್ ಬಿ ಆರ್, ಎ ಮತ್ತು ಬಿ ನ ಡೈಮೆನ್ಷನ್ಸ್ನ ಫೈಂಡ್ ಔಟ್ ಮಾಡಿ ಯಾವ ಪೇರ್ ಅಲ್ಲಿ ಕರೆಕ್ಟ್ ಇದೆ ಅನ್ನೋದನ್ನ ABCD ಅಲ್ಲಿ ನೀವು ಯಾವ ಪೇರ್ ಕರೆಕ್ಟ್ ಇದೆ ಅಂತ ಚೂಸ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ CET ಕೇಳ್ತಾ ಇರಲ್ಲ, ನೀಟಾಗಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಒಂದು ಫಿಸಿಕಲ್ ಇಕ್ವೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಎಫ್ ಅನ್ನೋದಕ್ಕೆ ಕ್ಲೂ ಕೊಡ್ತಾ ಇದೆ. ಎಫ್ ಇಸ್ ರೆಪ್ರೆಸೆಂಟ್ಸ್ ದಿ ಡಿನೋಟ್ಸ್ ದಿ ಫೋರ್ಸ್ ಅಂಡ್ ಟಿ ರೆಪ್ರೆಸೆಂಟ್ಸ್ ದಿ ಟೈಮ್. ಎ ಆ್ಯಂಡ್ ಬಿ ಆರ್ ದಿ ಗೊತ್ತಿಲ್ಲ ಏನು ಕಾನ್ಸ್ಟೆಂಟ್ಸ್ ಯಾವುದು, ವೇರಿಯೇಬಲ್ ಯಾವುದು ಅನ್ನೋದನ್ನ ಕ್ವಾಂಟಿಟಿ ಕೊಟ್ಟಿಲ್ಲ, ಬಟ್ ಅದಕ್ಕೆ ಡೈಮೆನ್ಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದು ಭಾಳ ಈಸಿ ಮೆಥಡ್ ಹೇಳ್ತೀನಿ ನೋಡಿ ನಾನು, ಹಿಂಗೆ ಈ ಥರ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ. ಈಗ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ? All the terms in the given physical equation must have the same dimensions. ಇಲ್ಲಿ 3 terms ಇದೆ. f ಇದೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ a to the power of -1 ಇದೆ, ಥರ್ಡ್ ಟರ್ಮ್ b ಸ್ಕ್ವೇರ್ ಇದೆ. ಈ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಎಷ್ಟಾದರೂ ಟರ್ಮ್ಸ್ ಇರಲಿ, ಎಲ್ಲ ಟರ್ಮ್ ಕೂಡ ಒಂದೇ ಥರ ಡೈಮೆನ್ಷನ್ಸ್ ಬರುತ್ತೆ, ಸೇಮ್ ಡೈಮೆನ್ಷನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಈಕ್ವೇಟ್ ಮಾಡಿರ್ತಾರೆ, ಆ್ಯಡ್ ಮಾಡಿರ್ತಾರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಹಾಗಾಗಿ ನೀವು ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಅಪ್ಲೈ ಮಾಡಿಕೊಂಡಾಗ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊಲ್ಯೂಷನ್ ಬರ್ಸ್ತಾ ಹೋಗೋದಿಲ್ಲ. ನಾನೀಗ ಏನು ಮಾಡ್ತಾ ಇದ್ದೀವಿ, ಫಿಸಿಕಲ್ ಇಕ್ವೇಷನ್ ತೊಗೊಂಡಿದ್ದೀವಿ, ಅದರಲ್ಲಿ ಎಗೆ ಮತ್ತು ಬಿಗೆ ಸಪ್ರೇಟಾಗಿ ಡೈಮೆನ್ಷನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಫೈಂಡ್ ಔಟ್ ಮಾಡಿ ನಾವು ಆನ್ಸರ್ಸ್ ಹೇಳಬೇಕಾಗಿರುತ್ತೆ. ರೈಟ್ ಆಫ್ ದಿ ಸೊಲ್ಯೂಷನ್ ಬರ್ಕೋಬೇಕು. ನೀವು ಸೊಲ್ಯೂಷನ್ ನೀಟಾಗಿ ಎಕ್ಸ್ಪ್ಲನೇಷನ್ಸ್ ಬೇಕಾದ್ರೆ ಮತ್ತೆ ರಿಪೀಟ್ ಮಾಡ್ತೀವಿ ನಾವು. ಸೊಲ್ಯೂಷನ್ಸ್ ಬರ್ಕೊಳ್ಳೋ ಜವಾಬ್ದಾರಿ ನಿಮ್ಮದು, ಅರ್ಥಾಯ್ತಲ್ವಾ? ನಿಮ್ಮ ಕ್ವಶನ್ ಪೇಪರ್ ಇದೆ, ಕ್ವಶನ್ ಬೇಸ್ ಇಲ್ಲಿ ಮಟೀರಿಯಲ್ ಇದೆ. ಮಟೀರಿಯಲ್ ಆದಷ್ಟು ಏನು ಬರೀಬಾರ್ದು, ನೀವು ಒಂದು ನೋಟ್ಸ್ ಆರ್ ವೈಟ್ ಶೀಟ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಬರ್ಕೊಂಡು ಇದಕ್ಕೆ ಫಿಲ್ ಮಾಡ್ಕೊಂಡು, ಇಲ್ಲ ನೋಟ್ಸಲ್ಲಿ ಇದನ್ನು ನೀವು ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸೆಕೆಂಡ್ ಇಯರ್ ಮುಗಿದ ಮೇಲೆ ಆ ವೆಕೇಷನ್ಸಲ್ಲಿ ನೀಟಾಗಿ ಓದ್ಕೊಂಡು ರಿವಿಸನ್ ಆದರೆ ಮಿನಿಮಮ್ ನಿಮಗೆ JEE ನೀವು 2-3 ಕ್ವಶನ್ ಹತ್ರ ಸಿಗೋ ಚಾನ್ಸ್ ಇದೆ. ಒಂದು ಕ್ವಶನ್ ಅಂದರೆ ಎಷ್ಟೋ ರ್ಯಾಂಕಿಂಗ್ ನಿಮಗೆ ಮುಂದೆ ಹೋಗೋ ಚಾನ್ಸ್ ಇದೆ. ಅರ್ಥ ಆಗ್ತಾ ಇಲ್ವಾ? ಮುಂದೆ ಸಿಗಿ ನಿಮ್ಮ ರ್ಯಾಂಕಿಂಗ್ ಕಡಿಮೆ ಆಗುತ್ತೆ. ನಿಮಗೆ 20,000 ಬರ್ತಾ ಇರುತ್ತೆ, ಒಂದು ಮಾರ್ಕ್ಸಿಂದಲೇ ಎಷ್ಟೋ ರ್ಯಾಂಕಿಂಗ್ ಕಡಿಮೆ ಆಗಿ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಅದಕ್ಕೆ ಹೇಳ್ತೇವೆ, ಭಾಳ ಕೇರ್ಫುಲ್ಲಾಗಿರಬೇಕು. ಈಗ ನೀವು ಮಿಸ್ ಮಾಡ್ಕೊಂಡಿದ್ದೀರ ಟೈಮ್ ಅಂದರೆ ಮುಂದೆ ಸಿಗೋದು. ಅದಕ್ಕೆ ನೀವು ಚೆನ್ನಾಗಿ ಕೇಳಿ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಕ್ಲಾಸ್ ಥಿಯರಿಯಲ್ಲಿ ಕೇಳ್ತಾ ಇದ್ದೀರಾ, ನೋಟ್ಸ್ ಕೂಡ ಸಬ್ಮಿಷನ್ ಮಾಡೋಕ್ಕೆ ರೆಡಿ ಇದ್ದೀರಾ, ಮಾಡ್ತೀರಾ. ಬಟ್ ಇಂಥ ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವು ಒಂದು ಕ್ವಶನ್ ಕೊಟ್ಟರೆ ನಿಮ್ಮ ಮನೇಲಿ ಟ್ರೈ ಮಾಡಬೇಕು, ಬೇರೆ ಯಾವುದೋ ಒಂದು ಅನ್ನೋದು ಫಾರ್ಮುಲಾ ಹಾಕೋಬೇಕು, ಟ್ರೈ ಮಾಡಬೇಕು. ಡೈಮೆನ್ಷನ್ಸ್ ಏನಾದರೂ ಬರಲಿ, ಬಟ್ ಪ್ರಾಕ್ಟೀಸ್ ಆಗಬೇಕು ನಿಮಗೆ. ಹೌ ಟು ಫೈಂಡ್ ದಿ ಡೈಮೆನ್ಷನ್ಸ್ ಎಲ್ಲ ಹ್ಯಾಡ್ ಮಾಡೋದಕ್ಕೆ, ಸ್ಕ್ವಯರ್ ಮಾಡೋದಕ್ಕೆ, ಅದು ಈಕ್ವೇಟ್ ಮಾಡೋದಕ್ಕೆ, ಇದೆಲ್ಲ ನೋಡ್ಕೊಂಡಾಗುತ್ತೆ.
ಪ್ರಾಕ್ಟೀಸ್ ಮಾಡಬೇಕು, ಇಂಟ್ರೆಸ್ಟ್ ಬರ್ತಾ ಹೋಗೋದು ನಿಮಗೆ. ನೋಡ್ಕೊಳ್ಳಿ, ಸೊಲ್ಯೂಷನ್ ಬರ್ತೀವಿ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, according to principle of homogeneity, ಏನು ಹೇಳುತ್ತೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ? ಆಲ್ ದಿ ಟರ್ಮ್ಸ್ ಆಫ್ a given physical equation has same dimensions. ಹಾಗಾಗಿ ಯಾವುದೇ 3 ಟರ್ಮ್ಸ್ ಅಲ್ಲಿ ಯಾವ ಟರ್ಮ್ ತಗೊಂಡ್ರು ಒಂದೇ ತರ ಡೈಮೆನ್ಷನ್ಸ್ ಇರುತ್ತೆ. ಅದರ ಅರ್ಥ ಏನು ಅಂದ್ರೆ f ಗೆ ಇರೋ ಡೈಮೆನ್ಷನ್ a t to the power of -1 ಇರುತ್ತೆ. f ಗೆ ಇರೋ ಡೈಮೆನ್ಷನ್ b t ಸ್ಕ್ವೇರ್ ಇರುತ್ತೆ. ಅರ್ಥ ಆಯ್ತಲ್ಲ? ಬಟ್ ನನಗೆ f ಗೆ ಡೈಮೆನ್ಷನ್ ಗೊತ್ತಿದೆ, a ಗೊತ್ತಿರಲ್ಲ, t ಗೊತ್ತಿದೆ. ಹಾಗಾಗಿ ಇಲ್ಲಿ ನಾವು ಇವೆರಡನ್ನು ಈಕ್ವೇಟ್ ಮಾಡ್ಕೋಬಹುದು. ನೋಡ್ಕೊಳ್ಳಿ, ನಾನು ಹೇಳ್ತೀನಿ ಈಗ ಎಫ್ ಡೈಮೆನ್ಷನ್ ಏನಿರುತ್ತೋ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ಎ ಟಿ ಸ್ಕ್ವೇರ್ ಅಷ್ಟೇ ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾವು ಎರಡನ್ನು ಈಕ್ವೇಟ್ ಮಾಡ್ತೀವಿ. ಪ್ರಿನ್ಸಿಪಲ್ ಇದಕ್ಕಿರೋ ಡೈಮೆನ್ಷನ್ ಇದಕ್ಕಿರುತ್ತೆ, ಹಾಗಾಗಿ ಎರಡನ್ನು ಈಕ್ವೇಟ್ ಮಾಡ್ಕೊತೀನಿ. ಈಕ್ವೇಟ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ, ನನಗೆ ಬೇಕಾಗಿರೋದು ಎ ಟಿ ಟು ದಿ ಪವರ್ ಆಫ್ -1 ಇದೆ. ಎ ಮಾತ್ರ ಬರ್ಕೊಂತೀನಿ. ಎ ಬರ್ಕೊಂಡ್ರೆ ಉಳಿದಿರೋದೇನು a to the power of -1 ಡಿನಾಮಿನೇಟರ್ ಬರುತ್ತೆ. therefore dimension of f by dimension of t to the power of -1 ಪ್ರಾಡಕ್ಟ್ ಇದೆ ಅಷ್ಟೇ. ಅಲ್ಲಿ ಒಂದು ಟರ್ಮ್ ಅಲ್ಲ ಇದೆ, ಇನ್ನೊಂದು ಟರ್ಮು ಈ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ತಗೊಂಡ್ಬರ್ತಾ ಇದೆ, ಡಿನಾಮಿನೇಟರ್ ಬರುತ್ತೆ. ಅದೈತಲ್ವಾ? ಈಗ ನಿಮಗೆ ಇಲ್ಲಿ ಟೈಮ್ ಅಷ್ಟೇ, ಟೈಮ್ಗೆ ಡೈಮೆನ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ -1 ಅಂತ. ಬಟ್ ಎಫ್ಗೆ ಎಫ್ ಅಂದ್ರೆ ಏನಂತ ಕೊಡ್ತಾ ಇದ್ದಾರೆ? ಫೋರ್ಸ್. ಹಾಗಾಗಿ ಫಸ್ಟ್ ನಿಮಗೆ ಗೊತ್ತಿರಬೇಕು, ಫೋರ್ಸ್ ಡೈಮೆನ್ಷನ್ ಗೊತ್ತಿರಬೇಕು. ಸರ್ ಡೈರೆಕ್ಟ್ ಆಗಿ ಬರೆಯೋದು ಕಷ್ಟ, ಫೋರ್ಸ್ ಡೈಮೆನ್ಷನ್ ಅಂದರೆ ಅದಕ್ಕೆ ರಿಲೇಷನ್ಸ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಎಮ್ ಅಂದ್ರೆ ಏನು? ಮಾಸ್. ವಾಟ್ ಈಸ್ ದಿ ಡೈಮೆನ್ಷನ್ ಫಾರ್ ಮಾಸ್? m1 ಅಷ್ಟೇ. L1 L is 0, T 0 ಮಾಸ್. ಎ ಅಂದ್ರೆ ಆಕ್ಸಲರೇಷನ್. ಆಕ್ಸಲರೇಷನ್ ಡೈಮೆನ್ಷನ್ ಲಾಸ್ಟ್ ಕ್ಲಾಸಸ್ ಅಲ್ಲಿ ನೀವು ಓದಿದ್ದೀರಾ. ಎ ಇಸ್ ಈಕ್ವಲ್ ಟು ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿ ಮತ್ತೆ ಟೈಮ್ ಅಪ್ಲೈ ಮಾಡ್ಕೊಂಡು ಫೈನಲ್ ನಾವೇನಂತ ಬರೆದಿದ್ದೀವಿ? m0 ಬರೀತಾರೆ, m0 L1 e to the power of -2. ಇದು ಆಕ್ಸಲರೇಷನ್. ಫೈನಲಿ f ಗೆ ಡೈಮೆನ್ಷನ್ ಬರುತ್ತೆ. ಏನು f ಗೆ ಡೈಮೆನ್ಷನ್ ಬರುತ್ತೆ ನೋಡ್ಕೊಳ್ಳಿ. ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಫಾಸ್ಟ್ ಆಗಿ ನೀವು ಸಾಲ್ವ್ ಮಾಡೋದು ಮುಂದೆ ಜಸ್ಟ್ ನೀವು ಮೆಥಡ್ಸ್ ನೋಡ್ಕೋಬೇಕು. therefore ಇಲ್ಲಿ ಯಾಕೆ m1 ಬಂದಿದೆ? L0 T0 ಬರ್ತಾ ಇದ್ದೀವಿ. ಇಲ್ಲಿ m ಇಲ್ಲ, ಯಾಕೆ m0? ಆ ಥರ ಯಾವ 0 ಇರುತ್ತೆ ಪವರ್ ಅದು ನೆಗ್ಲೆಕ್ಟ್ ಮಾಡಿ ಡೈಮೆನ್ಷನ್ 0 ಇರೋ ಬರೆಯೋ ಸ್ಥಿತಿಗಾಗುತ್ತೆ. therefore m1 ಪ್ರಾಡಕ್ಟ್ ತಗೊಳ್ತಾ ಇದ್ದೀವಿ. ಮಲ್ಟಿಪ್ಲೈ ಮಾಡೋಕ್ಕೆ ಯಾವುದು ಇಲ್ಲ. ಇಲ್ಲಿ L1 ಇದೆ, ಇಲ್ಲಿ L ಇಲ್ಲ, ಹಾಗಾಗಿ L1 T to the power of -t ಇಲ್ಲ, T to the power of -2. ನಿಮಗೆ ಡೈರೆಕ್ಟಾಗಿ ಫೋರ್ಸ್ಗೆ ಡೈಮೆನ್ಷನ್ ಗೊತ್ತಿದೆ, ಈ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ಗೊತ್ತಿಲ್ಲ, ಕನ್ಫ್ಯೂಸ್ ಆಗುತ್ತೆ, ಏನಾದ್ರು ಮಿಸ್ಟೇಕ್ ಆಗ್ಬೋದು ಅನ್ನೋ ಚಾನ್ಸಸ್ ಇದ್ದಾಗ ನೀಟಾಗಿ ಫೈಂಡ್ ಔಟ್ ಮಾಡ್ಕೊಂಡು ಒಂದು ಫೋರ್ಸ್ ಡೈಮೆನ್ಷನ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋ ಮೆಥಡ್ ನಾನು ಎಕ್ಸ್ಟ್ರಾ ಹೇಳ್ಕೊಟ್ಟಂಗೆ ಆಯ್ತು ಅಷ್ಟೇ ನಿಮ್ಮಲ್ಲಿ. therefore ಇಲ್ಲಿ ಎಫ್ ಇದೆ. ಎಫ್ಗೆ ಡೈಮೆನ್ಷನ್ ಏನು ಬಂದಿದೆ? m1 L1 T -2. ಸರ್ ನನಗೆ ಮೆಮೊರಿಯಲ್ಲಿ ಇರುತ್ತೆ ಅಂದರೆ ಬರೀಬೋದು, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಅದು ಮೆಥಡ್ ನಿಮಗೆ ಫೈಂಡ್ ಔಟ್ ಮಾಡೋದೇ ನೆಸಿಟಿ ಇಲ್ಲ, ನಾನು ಎಕ್ಸ್ಟ್ರಾ ಬರ್ಸ್ತಾ ಇರೋದನ್ನ. ಹೋಲ್ ಡಿವೈಡೆಡ್ ಬೈ ಟಿ ಇರುತ್ತೆ ಟೈಮ್. ಟೈಮ್ ಡೈಮೆನ್ಷನ್ ಟಿ, ಬಟ್ ಇಲ್ಲಿ -1 ಪವರ್ ಕೊಟ್ಟಿದ್ದಾರೆ, ಡೈಮೆನ್ಷನ್ ಆಲ್ರೆಡಿ ಅವರು ಬರೀತಾರೆ. ಕ್ಲಿಯರ್ ಆಗ್ತಿಲ್ಲ? ಫೈನಲಿ ಎಗೆ ನಮಗೆ ಡೈಮೆನ್ಷನ್ ಸಿಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ m1 ಡಿನಾಮಿನೇಟರ್ ಆ ಟರ್ಮ್ ಇಲ್ಲ, therefore m1 as it is. L1 ಡಿನಾಮಿನೇಟರ್ L ಇಲ್ಲ, L1 as it is. ನೋಡ್ಕೊಳ್ಳಿ, t -1 ಇದೆ, -2 ಇದೆ, ಇಲ್ಲಿ -1 ಇದೆ, -1 ಮೇಲೆ ಬಂದರೆ +1 ಆಗುತ್ತೆ. therefore ಆಲ್ರೆಡಿ -2 ಇದೆ, ಇದು +1 ಆದರೆ ರಿಮೈನಿಂಗ್ ಈಸ್ -1. therefore t ಎಷ್ಟು ಬರುತ್ತೆ ಪವರ್? -2, ಇಲ್ಲಿ ಮೇಲೆ ಬಂದರೆ +1, therefore -1. ನಾನು ಯಾವುದಕ್ಕೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡಿದ್ದೀನಿ ಅಂತ ನೋಡಿ. ಡೈಮೆನ್ಷನ್ ಆಫ್ ಎ ಮಾತ್ರ ಕೇಳಿದರೆ ನಾನು ಚೂಸ್ ಮಾಡಿಬಿಡ್ತದೆ ಈಗ ಆನ್ಸರ್. ಬಟ್ ಅವರು ಡೈಮೆನ್ಷನ್ ಆಫ್ ಎ ಅಂಡ್ ಆಲ್ಸೋ ಬಿ ಎರಡನ್ನೂ ಕೇಳಿದ್ದಾರೆ, ಬಿಗೂ ಸಾಲ್ವ್ ಮಾಡ್ಕೋಬೇಕು. ಅರ್ಥ ಆಗ್ತಿಲ್ವಾ ಸರ್? ಇದಕ್ಕೆ ಸೇಮ್ ಇದ್ದಾಗ ಇದಕ್ಕೆ ಸೇಮ್ ಇರುತ್ತೆ ಅಂದರೆ ಕಂಪ್ಲೀಟ್ ಟರ್ಮ್ಗೆ ಸೇಮ್ ಇರುತ್ತೆ. ನೀವು ಹಂಗೆ ಥಿಂಕ್ ಮಾಡ್ತೀರಾ? ಸರ್ ಎಫ್ಗೆ ಗೊತ್ತಿದೆಯಲ್ಲ, ಡೈರೆಕ್ಟ್ ಬರೀಬೋದು ಅಂದರೆ ಕಂಪ್ಲೀಟ್ ಇದಕ್ಕೆ ಎಫ್ ಎಸ್ ಇರುತ್ತೆ. ಬಟ್ ನಾನು ಫೈಂಡ್ ಔಟ್ ಮಾಡ್ತಾ ಇರೋದು ಓನ್ಲಿ ಎ ಟಿ ಬಿಡ್ತಾ ಇದ್ದೀನಿ. ಅದೇ ಥರ ಇಲ್ಲಿ ಬಿ ಟಿ ಸ್ಕ್ವೇರ್ ಆ್ಯಕ್ಚುಲಿ ಇದೇ ಬರುತ್ತೆ. ಯಾವುದು? ಎಫ್ಗಿರೋ ಡೈಮೆನ್ಷನ್ ಬಿ ಟಿ ಸ್ಕ್ವೇರ್, ಅದಕ್ಕೆ ಅದನ್ನು ನಾವು ಆ್ಯಡ್ ಮಾಡಿರ್ತೀವಿ ಅಲ್ಲಿ. ಬಟ್ ನಾನು ಫೈಂಡ್ ಔಟ್ ಮಾಡೋದು ಟಿ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡಿ ಬಿ ಮಾತ್ರ, ಹಾಗಾಗ್ಬಿಟ್ಟು ನೀವು ಫೈಂಡ್ ಔಟ್ ಮಾಡಲೇಬೇಕು. ಕ್ಲಿಯರ್ ಆಯ್ತಲ್ವಾ? ಇಷ್ಟು ಬರ್ಕೊಂಡಿರ್ತೀರಾ, ಇಲ್ಲ ವಿಡಿಯೋ ಸ್ಟಾಪ್ ಮಾಡಿ ನೀವು ಬರ್ಕೋಬೇಕಾಗಿರುತ್ತೆ.
ಹಾಗಾಗಿ ಇಲ್ಲ ನೀವು ಸ್ಕ್ರೀನ್ಶಾಟ್ ತಗೋಬೇಕಾಗಿರುತ್ತೆ. ಸೊಲ್ಯೂಷನ್ಸ್ ನಾವು ಹೇಳಬೇಕಾದ್ರೆ ಬರ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಬಿಗೆ ಫೈಂಡ್ ಔಟ್ ಮಾಡಬೇಕಲ್ವಾ, ರೈಟ್ ಡೌನ್. ಸಿಮಿಲರ್ಲಿ ಫಾಸ್ಟಾಗಿ ಮಾಡಬೇಕಿದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತಾರೆ, ಸ್ಲೋ ಇದೆ, ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಕಡಿಮೆ ಇರುತ್ತೆ ಫಸ್ಟ್ಗೆ ಅಂತಷ್ಟೇ. ಸಿಮಿಲರ್ಲಿ ಈಗ ಎಫ್ 80 ಸ್ಕ್ವೇರ್ 80 ಅಂದರೆ ಫಸ್ಟ್ ಟೈಮ್ ಈಕ್ವಲ್ ಆಯಿತು ಅಂದರೆ ಎಫ್ ಈ ಟರ್ಮ್ ಕೂಡ ಈಕ್ವಲ್ ಇರುತ್ತೆ, ಡೈಮೆನ್ಷನಲ್ಲಿ ಅದು ಈಕ್ವಲ್ ಆಗಲೇಬೇಕು. ಸಿಮಿಲರ್ಲಿ ದ ಡೈಮೆನ್ಷನ್ ಆಫ್ ಎಫ್ ಇಸ್ ಆಲ್ಸೋ ಈಕ್ವಲ್ ಟು ದಿ ಡೈಮೆನ್ಷನ್ ಆಫ್ bt ಸ್ಕ್ವೇರ್. ಫಸ್ಟ್ ಟರ್ಮ್ ಏನು ಈಕ್ವಲ್ ಇರುತ್ತೆ ಎಫ್, ಅದೇ ಥರ ಸೆಕೆಂಡ್ ಟರ್ಮ್ ಇದ್ದೇ ಇರುತ್ತೆ ಅದು ಅಂತ ಕನ್ಸಿಡರ್ ಅಂದರೆ ಹೋಮೋಜಿನಿಟಿ ಹೇಳ್ತಾರೆ. therefore ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದು we have to find the dimension of b, therefore b is equal to f divided by t square. ಡೈಮೆನ್ಷನ್ ಆಫ್ ಎಫ್ ಮತ್ತೆ ಫೈಂಡ್ ಔಟ್ ಮಾಡೋದು ಬೇಡ, ಆಲ್ರೆಡಿ ನಿಮ್ಮ ಕಡೆ ಇದೆ, ಫಸ್ಟೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಏನು ಡೈಮೆನ್ಷನ್ ಆಫ್ ಎಫ್ m1 l1 t ಮೈನಸ್ 2 ನೀವು ಆಲ್ರೆಡಿ ಮಾಡ್ಕೊಂಡಿದ್ದೀರಿ. ಹೇಗೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇದೆ ನಿಮ್ಮ ಕಡೆ, ಇದು ಮತ್ತೆ ಇಂಡಿವಿಜುವಲ್ ಡೈರೆಕ್ಟ್ ಬರೀತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಡೈಮೆನ್ಷನ್ ಇಲ್ಲಿ 2 ಇದೆ, ಟೈಮ್ ಟಿ ಅಂದರೆ ಟೈಮ್ ಡೈಮೆನ್ಷನ್ 2 ಇದೆ. ಫೈನಲಿ ಹೀಗೆ m1 ಹೇಳ್ಬೋದಲ್ಲ ನೀವೇ, l1 t ಮೈನಸ್ 2 ಪ್ಲಸ್ 2 ಏನು ಬಂದರೆ ಮೈನಸ್ 2, therefore ಮೈನಸ್ 2 ಮೈನಸ್ ಏನಾಗುತ್ತೆ ಮೈನಸ್ 4, therefore t to the power of minus 4. This is the dimension for b. ಈಗ ನೀವು ಚೂಸ್ ಮಾಡ್ಬೋದು, ನಿಮ್ಮಲ್ಲಿರೋ 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ನೋಡಿದ್ರ ಯಾವ್ದಾಗುತ್ತೆ ಆಪ್ಷನ್ ಡಿ. ಆಪ್ಷನ್ ಡಿ ಅಲ್ಲಿ ಇನ್ನೊಂದು ಟೈಮ್ ಹೇಳ್ತೀನಿ ನೋಡಿ ಏನಿದೆ ಅಂತ. m1 l1 t ಮೈನಸ್ 1 ಇದು ಡೈಮೆನ್ಷನ್ ಆಫ್ ಎ ಅಂಡ್ ಡೈಮೆನ್ಷನ್ ಆಫ್ ಬಿ ಏನು ಬಂದಿದೆ m1 l1 t ಮೈನಸ್ 4. ಸರ್ ಇಲ್ಲೇನು ಬರಲಿಲ್ಲ, ಏನು ಬರಲಿಲ್ಲ ಅಂದರೆ 1 ಇದೆ ಅಂತಾರೆ. m1 l1 t ಮೈನಸ್ 1 ಹೇಗೆ ಬಂದಿದೆ, m1 l1 t ಮೈನಸ್ 4 ಬಿ ಬಂದಿದೆ. ಇದನ್ನು ರೆಸಿಪ್ರೋಕಲ್ ಕೊಡ್ತಾರೆ, ಬಟ್ ಫಸ್ಟ್ ರಿಪೋರ್ಟ್ ಆಗಿಬಿಟ್ಟೆ ತಪ್ಪು, ಬೇಕಾದ್ರೆ ಅದು ಬಿಗೆ ಬಂದಿರೋ ಡೈಮೆನ್ಷನ್ನು ಸೆಕೆಂಡರಿ ಇರಬೇಕು. ಈಗ ನೀವು ಕನ್ಫ್ಯೂಸ್ ಮಾಡ್ತಾರೆ ಅವರು, ನಮ್ಮ ಆನ್ಸರ್ ಬಂತು ಅಂದರೆ ಯಾವುದು ಬಂದಿದೆ ಎಲ್ಲಿ ಬರೀಬೇಕು ಅನ್ನೋದು ಕರೆಕ್ಟಾಗಿ ನೋಡ್ಕೋಬೇಕಾಗಿರುತ್ತೆ. ಅಲ್ಲಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೋಡಿ ಈ ಥರ ಥಿಂಕ್ ಮಾಡಿದ್ರೆ ನಿಮಗೆ ಈಸಿ ಆಗ್ತದೆ. ಬೇಸಿಕ್ ರಿಲೇಷನ್ಸ್ ಫಸ್ಟ್ ಗೊತ್ತಿರಬೇಕು, ಡೆಫಿನೇಷನ್ಸು ಕೆಲವೊಂದು ಮಕ್ಕಳೇ ಆಗುತ್ತೆ, ಕೆಲವು ಆಪ್ಷನ್ಸ್ನ ಚೂಸ್ ಮಾಡಬೇಕಾದ್ರೆ ಯೂನಿಟ್ಸ್ ಯೂಸ್ ಆಗುತ್ತೆ, ನೋಡಿ ಡೈಮೆನ್ಷನ್ಸ್ ಯೂಸ್ ಆಗ್ತದೆ. ಆ ಥರ ನಂಬರ್ ಆಫ್ ಕ್ವಶನ್ಸ್ ಅವ್ರು ಕೇಳಿದಾಗ ಬೇರೆ ಬೇರೆ ಹ್ಯಾಂಗಲಲ್ಲಿ ಇರುತ್ತೆ, ಅದನ್ನು ನೀವು ಯೋಚನೆ ಮಾಡಿ ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಸೆಕೆಂಡ್ ಪ್ರಾಬ್ಲಮ್ ನೀವು ರೆಫರ್ ಮಾಡ್ತಾ ಹೋಗ್ತಾ ನಾನು ಹೇಳಿದ್ದನ್ನು ಫಾಲೋ ಮಾಡ್ತಾ ಇರಬೇಕು. ನೀವು ಕ್ವಶನ್ ಯಾವ ಹೇಳ್ತಾನೆ. ಸೆಕೆಂಡ್ ಪ್ರಾಬ್ಲಮ್, ಇಫ್ ದ ಯೂನಿಟ್ ಆಫ್ ಫೋರ್ಸ್ ಈಸ್ 2 ನ್ಯೂಟನ್, ಫೋರ್ಸ್ಗೆ ಕೊಡ್ತಾ ಇದ್ದಾರೆ ವ್ಯಾಲ್ಯೂ 2 ನ್ಯೂಟನ್ ಅಂತ, ದಟ್ ಆಫ್ ಲೆಂತ್ ಈಸ್ 4 ಮೀಟರ್ and the velocity is 6 meter per second. ಎಲ್ಲ SI ಮೆನ್ಷನ್ ಆಗ್ತಾ ಇದೆ ನಮಗೆ ಕ್ವಾಂಟಿಟೀಸ್ ಎಲ್ಲ. ದ ಯೂನಿಟ್ ಆಫ್ ಮಾಸ್ ಅಂದರೆ ಮಾಸ್ ಯೂನಿಟ್ ಅಂದರೆ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಅಂತ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಮಾಸ್. ನಿಮಗೆ ಫೋರ್ಸು ಮತ್ತು ಮಾಸ್ ಎಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅಂದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಸ್ವಲ್ಪ ಯೋಚನೆ ಮಾಡಬೇಕು, ಅವ್ರು ಈ ಥರ ಡೈರೆಕ್ಟ್ ಹೋಗಿಲ್ಲ. ಸರ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಯೋಚನೆ ಮಾಡ್ತೀರಾ ನೀವು, ಎಫ್ ಇಸ್ ಈಕ್ವಲ್ ಟು ಎಮ್ ಎ, therefore ಎಮ್ ಇಸ್ ಈಕ್ವಲ್ ಟು ಎಫ್ ಬೈ ಎ. ಸರಿ ಸರ್, ಎಮ್ ಗೊತ್ತಿದೆ, ಎಮ್ ಅಂದರೆ ನಮಗೆ ಎಫ್ ಗೊತ್ತಿರಬೇಕು, ಎ ಗೊತ್ತಿರಬೇಕಲ್ವಾ, ಬಟ್ ಎ ಈಸ್ ಅನ್ನೋನ್ ಇಯರ್. ಎ ಬಗ್ಗೆ ಅವರು ಬೇರೆ ಬೇರೆ ಟರ್ಮ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎ ಕೊಟ್ಟಿದ್ರೆ ಮಾಡ್ತಾ ಇದ್ದಾರೆ. ಇದು ಪ್ರಾಬ್ಲಮ್. ಎ ಡಿನಾಮಿನೇಟರ್ ಏನು ಆಕ್ಸಲರೇಷನ್ ಇದೆಯೋ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಥರ ಡೈರೆಕ್ಟ್ ಕ್ವಶನ್ಸ್ ಭಾಳ ಕಡಿಮೆ ಕೊಡೋದು, ಒಂದರಲ್ಲಿ 2-3 ಫಾರ್ಮುಲಾ ಯೂಸ್ ಆಗ್ತಾ ಇರುತ್ತೆ, ಅವಾಗ ಮಾತ್ರ ನೀವು ಸಿಂಪ್ಲಿಫೈ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಈಗ ನೀವು ಇಷ್ಟು ಲಿಂಕ್ ಗೊತ್ತಿದೆ ನಿಮಗೆ, ಎಲ್ಲಿ ಎಫ್ ಮತ್ತು ಎಮ್ ಇರುತ್ತೋ ಅಲ್ಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಯೂಸ್ ಆಗ್ತಾ ಇದೆ ಫಾರ್ಮುಲಾ. ಬಟ್ ಎ ಇಲ್ಲ ಸರ್, ಮತ್ತೆ ಹೆಂಗೆ ತೊಗೋಬೇಕು ಅಂದರೆ ಎ ಫೈಂಡ್ ಔಟ್ ಮಾಡೋಕ್ಕೂ ಕೊಟ್ಟಿದ್ದಾರೆ, ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಷ್ಟು ಡಾಟಾ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡಬೇಕು. ಎಮ್ ಅಂದರೆ ಬರ್ಕೊಳ್ಳಿ ಸೊಲ್ಯೂಷನ್. We know that F is equal to force is nothing but a product of mass into acceleration. Therefore, we write mass is equal to F divided by A. ಇಲ್ಲಿ F ವ್ಯಾಲ್ಯೂ ಎಷ್ಟಿದೆ 2 ಇದೆ, ಸೆಕೆಂಡ್ ನ್ಯೂಟನ್ ಅಲ್ಲಿ A ಗೊತ್ತಿಲ್ಲ, ಆಗ ಮಾತ್ರ ನಾವು ಇಷ್ಟು ಕಿಲೋಗ್ರಾಮ್ ಮಾಸ್ ಅಂತ ಹೇಳ್ಬೋದು. ನಾವು A ಗೊತ್ತಿಲ್ಲ ಅಲ್ಲ, ಅದನ್ನು ನಾನು ಕನ್ಸಿಡರ್ ಒಂದು ಎಕ್ಸ್ಟ್ರಾ ಅಂತ ನಾನು ಕಡೆ ಬರ್ಕೊಳ್ತೀನಿ. ನಿಮ್ಗೆ ಏನು ಮಾಸ್ ಆನ್ಸರ್ ಬೇಕು ಅದು ಜೊತೆಗೆ ಬರ್ಕೊಂಡ್ರೆ ನೀವು ಯೂಸ್ ಆಗುತ್ತೆ. ಅಂದರೆ ಯಾವ ಥರ ತಗೋಬೋದು ನೋಡ್ಕೊಳ್ಳಿ. ಲೆಂತ್
ಟೈಮ್ ಕೊಟ್ಟಿಲ್ಲ ನೋಡಿ ಹೇಗಿದೆ ಆಕ್ಸಲರೇಷನ್ ಕೊಟ್ಟಿಲ್ಲ ಮಾಸ್ ಫೈಂಡ್ ಔಟ್ ಮಾಡಕ್ಕೆ ಬರಲ್ಲ ಅದಕ್ಕೆ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಂಡು ವೆಲಾಸಿಟಿ ಕೊಡಬೇಕು ಟೈಮ್ ಕೊಡಬೇಕು ವೆಲಾಸಿಟಿ ಕೊಟ್ಟಿದ್ರೆ ಟೈಮ್ ಕೊಟ್ಟಿಲ್ಲ ಹಾಗಾಗಿ ಮತ್ತೆ ನಾನು ಏನು ಮಾಡಬೇಕು ಟೈಮ್ ಫೈಂಡ್ ಔಟ್ ಮಾಡ್ಕೊಂಡು ಟೈಮ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಯಾವ ರಿಲೇಷನ್ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವು ಟೈಮ್ನ ವೆಲಾಸಿಟಿ ಮತ್ತು ಲೆಂತ್ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಫಸ್ಟ್ ಅದು ಫೈಂಡ್ ಔಟ್ ಮಾಡ್ಕೊತೀನಿ ವೆಲಾಸಿಟಿ ಅಂದರೆ ನನಗೆ ಡೆಫಿನೇಷನ್ ಗೊತ್ತಿರುತ್ತೆ ಲೆಂತ್ ಡಿವೈಡೆಡ್ ಬೈ ಟೈಮ್ ದಟ್ ಈಸ್ ಜನರಲಿ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಇದರಲ್ಲಿ ಟೈಮ್ ಅಂದರೆ ದಟ್ ಇಂಪ್ಲೈಸ್ ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಡಿವೈಡೆಡ್ ಬೈ ವೆಲಾಸಿಟಿ ನೋಡಿ ಫಸ್ಟ್ ಟೈಮ್ ಗೊತ್ತಾಗಬೇಕು ಟೈಮ್ ಗೊತ್ತಾದ್ರೆ ಏನಾಗುತ್ತೆ ಆಕ್ಸಲರೇಷನ್ ಗೊತ್ತು ಮಾಡ್ಕೊಬೋದು ಈ ಥರ ಇರುತ್ತೆ ನೋಡಿ ಎಷ್ಟು ಕಾಂಪ್ಲಿಕೇಶನ್ ಕೊಟ್ಟಿದ್ದಾರೆ ಈಗ ನಾನು ಟೈಮ್ ಫೈಂಡ್ ಔಟ್ ಮಾಡೋಣ ಈ ಫಾರ್ ವೆಲಾಸಿಟಿ ಡೆಫಿನೇಷನ್ ಯೂಸ್ ಮಾಡ್ಕೊತಾ ಇದ್ದೀನಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲ್ ಈಸ್ 4 v is 6 therefore that becomes 2/3 ಟೈಮ್ 2/3 ಸರ್ ಟೈಮ್ 2/3 ಸೆಕೆಂಡ್ಸ್ ಅಂತ ಗೊತ್ತಾಯ್ತು ನಮಗೆ ನೆಕ್ಸ್ಟ್ ಈ ಟೈಮ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಂದ್ರೆ ಈ ಆಕ್ಸಲರೇಷನ್ ಫಾರ್ಮುಲಾ ಇದು ಬರೀತೀವಿ we know that acceleration is equal to change in velocity by time taken ಈಗ velocity value ನನಗೆ ಗೊತ್ತಿರುತ್ತೆ 6 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡಿವೈಡೆಡ್ ಬೈ ಟೈಮ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ದಟ್ ಈಸ್ 2/3 ಸಿಂಪ್ಲಿಫೈ ಮಾಡ್ಕೊಳ್ಳಿ ದಟ್ ಈಸ್ 6 into 3 divided by 3 ಮೇಲೆ ಹೋಗ್ತಾ ಇದೆ ಫೈನಲಿ we get 2 3 is 6 3 into 3 9 ಆಕ್ಸಲರೇಷನ್ 9 ಮೀಟರ್ ಪರ್ ಸೆಕೆಂಡ್ಸ್ ಬರ್ತಾ ಇದೆ ನನಗೆ ಈಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ 9 ಫೋರ್ಸ್ ಗೊತ್ತಿತ್ತು ಆಕ್ಸಲರೇಷನ್ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಮೆಥಡಲ್ಲಿ ಆಕ್ಸಲರೇಷನ್ಗೆ ಟೈಮ್ ಬೇಕಾಗಿತ್ತು ಟೈಮ್ನ ವೆಲಾಸಿಟಿ ಡೆಫಿನೇಷನ್ ಬೇಸಿಸ್ ಮೇಲೆ ನಾನು ಫೈಂಡ್ ಔಟ್ ಮಾಡಿ ಈ ಥರ ದೇರ್ಫೋರ್ ಎಸ್ ಐ ಗೊತ್ತಿರುತ್ತೆ ನಿಮಗೆ ಎಲ್ಲದಕ್ಕೂ ಎಸ್ ಐ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕಾದ್ರೆ ಸೆಕೆಂಡ್ ಫಾರ್ ಟೈಮ್ಗೆ ಸೆಕೆಂಡು ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆ್ಯಂಡ್ ಕಿಲೋಗ್ರಾಮ್ ಫಾರ್ ಮಾಸ್ ದೇರ್ಫೋರ್ ಆಪ್ಷನ್ ಯಾವುದು ಕರೆಕ್ಟ್ ಇದೆ ನಿಮ್ಮಲ್ಲಿ ನೋಡ್ಕೊಳ್ಳಿ ಫಸ್ಟ್ ಆಪ್ಷನ್ ಇದೆ 2/9 ಆಪ್ಷನ್ ಎ 2/9 ಇದೆ ಅಲ್ವಾ ಅದು ಕರೆಕ್ಟ್ ಆನ್ಸರ್ ಗೊತ್ತಾಗ್ತಿದೆಯೋ ನೋಡಿ ಪ್ರಾಬ್ಲಮ್ ಇಸ್ ಈಸಿ ಅನಿಸುತ್ತೆ ಸಿಂಪ್ಲಿಫಿಕೇಶನ್ ಮಾಡಬೇಕು ಥಿಂಕ್ ಮಾಡಬೇಕು ಈ ಥರ ಇದ್ದರೆ ಮಾತ್ರ ಸಿ ಇ ಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರ್ದಿರೋ ಥರನೇ ಓದ್ಕೊಳ್ಳೋದು ಆಗಲ್ಲ ಯೋಚನೆ ಮಾಡಬೇಕು ಯಾವ ಚಾಪ್ಟರ್ ನೀವು ಎಲ್ಲೋ ಹೈಸ್ಕೂಲಲ್ಲಿ ಓದಿರ್ತೀರ ಆ ಕಾನ್ಸೆಪ್ಟು ಆ ಫಾರ್ಮುಲಾಸ್ ಯೂಸ್ ಆಗ್ತಾ ಇರುತ್ತೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಎಲ್ಲ ಮರ್ಜ್ ಮಾಡಿಕೊಂಡು ಒಂದು ಕ್ವಶನ್ ಮಾಡಿರ್ತಾರೆ ತಿಳ್ತಾಯಿದೆ ಆಗ ನೀವು ಎಲ್ಲ ರೀಕಾಲ್ ಮಾಡ್ಕೋಬೇಕು ಅರ್ಧೈತಲ್ವಾ ಅದನ್ನು ನೀವು ಇದು ಹೈಸ್ಕೂಲಲ್ಲಿ ಓದಿರೋದು ನೀವು ವೆಲಾಸಿಟಿ ಓದಿರ್ತೀರ ಆಕ್ಸಲರೇಷನ್ ಓದಿರ್ತೀರ ಫೋರ್ಸು ದಟ್ ಈಸ್ ನ್ಯೂಟನ್ ಸೆಕೆಂಡ್ ಲಾ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಯೋಚನೆ ಎಲ್ಲ ನಿಮ್ಗೆ ಗೊತ್ತಿರೋದನ್ನೇ ಯಾವ ಥರ ಕೇಳ್ತಾ ಇದ್ದಾರೆ ಅನ್ನೋದನ್ನು ಥಿಂಕ್ ಮಾಡಿ ಕ್ಲಿಯರ್ ಆಯ್ತಲ್ವ ನಿಮಗೆ ಹೇಳಿದ್ದು ಸೆಕೆಂಡ್ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು ಯಾವ ಮೆಥಡಲ್ಲಿ ನೀವು ಸಾಲ್ವ್ ಮಾಡಿದ್ದೀರ ಅನ್ನೋದನ್ನು ರೀಕಾಲ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3 ಥರ್ಡ್ ಪ್ರಾಬ್ಲಮ್ ನೋಡ್ಕೊಳ್ಳಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ನಾನು ಬರೀತೀನಿ ಆ ವ್ಯಾಲ್ಯೂಸ್ 0.0104 another one is 10.04 the third one is 0.00250 the fourth one is 2.50 into 10 to the power of 6 ಇದು ಆಲ್ರೆಡಿ ಹಾಗೆ ಕಾನ್ಸೆಪ್ಟ್ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ 3 ರೂಲ್ಸ್ನ ಫಾಲೋ ಮಾಡ್ತೀರಾ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀರ ಹಾಗಾಗಿ ನೀವು ರೀಕಾಲ್ ಮಾಡ್ಕೊಂಡಿರ್ತೀರ ಇಫ್ ದ ಝೀರೋಸ್ ಆರ್ between the decimal or non-decimal number they are significant ಅದು ನಾನ್ ಡೆಸಿಮಲ್ ನಂಬರ್ ಅಂತ ತಗೊಂಡಿದ್ದೀರಾ ಅಥವಾ ಡೆಸಿಮಲ್ ನಂಬರ್ ತಗೊಂಡಿದ್ದೀರಾ ಮಧ್ಯದಲ್ಲಿದ್ದರೆ ಝೀರೋಸ್ ಕನ್ಸಿಡರ್ ಆಗುತ್ತೆ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ದೀನಿ ಹಾಗಾಗಿ ಆ ರೂಲ್ ಫಾಲೋ ಮಾಡಬೇಕು ಒನ್ ಟೈಮ್ ಮತ್ತು ಇನ್ನೊಂದು ಯಾವ ರೂಲು ಲೆಫ್ಟ್ ಸೈಡ್ ರೂಲ್ಸ್ ಈಗ ಮಧ್ಯದಲ್ಲಿದ್ದರೆ ಅದು ಯಾವ ನಂಬರ್ ಆದರೂ ಕೂಡ ಡೆಸಿಮಲ್ ನಾನ್ ಡೆಸಿಮಲ್ ಅದು ಕನ್ಸಿಡರ್ ಮಾಡ್ತೀರಾ ಲೆಫ್ಟ್ ಸೈಡ್ ಇದ್ದರೆ ಅಪ್ ಟು ದಿ decimal number up to the non-zero digit they are not significant whether that is a decimal number or non-decimal decimal non-decimal ಯಾವುದೇ ಇರಲಿ ಲೆಫ್ಟ್ ಸೈಡ್ ಇದ್ದರೆ ನಾವು ಕೌಂಟ್ ಮಾಡೋದು ಝೀರೋಸ್ನ ಮಧ್ಯದಲ್ಲಿದ್ದರೆ ಕೌಂಟ್ ಮಾಡೇ ಮಾಡ್ತೀವಿ ಬಟ್ ರೈಟ್ ಸೈಡಲ್ಲಿ ರೂಲಲ್ಲಿ ಡೆಸಿಮಲ್ ಇದ್ದರೆ ಕೌಂಟ್ ಮಾಡ್ತೀವಿ ನಾನ್ ಡೆಸಿಮಲ್ ಇದ್ದರೆ ಡೆಸಿಮಲ್ ಇದ್ದರೆ ಕೌಂಟ್ ಮಾಡ್ತೀವಿ ನಾನ್ ಡೆಸಿಮಲ್ ಇದ್ದರೆ ಅದನ್ನು ನಾಟ್ ಸಿಗ್ನಿಫಿಕೆಂಟ್ ಅಂತ ಹಾಗೆ 3 ರೂಲ್ಸ್ನ ನೀವು ನೋಡಿಕೊಂಡ್ರೆ
ನಿಮ್ಗೆ ಈ ಥರ ಕ್ವಶನ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇನ್ನು ಪವರಲ್ಲಿ ಹೇಳಿದೆ, ನಾವು ಪವರ್ಸ್ ಕೊಟ್ಟಾಗ ಜಸ್ಟ್ ನಿಮ್ಗೆ ಡೆಸಿಮಲ್ ನಂಬರ್ ಏನಿರುತ್ತೋ ಆ ರೂಲ್ ಯೂಸ್ ಮಾಡಿದ್ರೆ ಸಾಕು. ನೀವು ಹೇಳ್ಬೋದಲ್ಲ ನೀವು ಆನ್ಸರ್ಸು, ವಾಟ್ ಆರ್ ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಲೆಫ್ಟ್ ಸೈಡಲ್ಲಿ ಇದೆ ಅಲ್ವಾ, ನೆಗ್ಲೆಕ್ಟ್ ಮಾಡ್ಬೋದು ನಾನು. 1 2 3 3 ಇದು ಸಿಗ್ನಿಫಿಕೆಂಟ್ ನಂಬರ್ಸ್. ಇದು ಮಧ್ಯದಲ್ಲಿದೆ, ಕನ್ಸಿಡರ್ ಆಗಲೇಬೇಕು. 4 ಟೋಟಲ್ 1 2 3 4. ಲೆಫ್ಟ್ ಸೈಡ್ ಇದೆ, ನೆಗ್ಲೆಕ್ಟ್ ಮಾಡಿದ್ರೆ 1 2 3. ಸರ್ ರೈಟ್ ಸೈಡ್ ತಗೋಬೇಕಾ? 0 ತಗೋಬೇಕು, ಯಾಕೆ? ಡೆಸಿಮಲ್. therefore 3. ಇಲ್ಲಿ ಪವರ್ಸ್ ಬಿಟ್ಟರೆ ಉಳಿದಿರೋದು ಏನಿರುತ್ತೆ? 1 2 3. ಯಾವ ಆಪ್ಷನ್ ಅಲ್ಲಿ ನಿಮಗೆ 3 4 3 3 ಅಂತ ಇದೆ ನೋಡ್ಕೊಳ್ಳಿ, ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. ಆಪ್ಷನ್ ಯಾವುದು? ಡಿ. ಆಪ್ಷನ್ ಡಿ ಅಲ್ಲಿ 3 4 3 3 ಇದೆ. ಈ ವ್ಯಾಲ್ಯೂಸ್ನ ನೀವು ನೋಡ್ಕೊಂಡು ಬಹಳ ಮಾಡೋದಲ್ಲ, ಯಾವ ವ್ಯಾಲ್ಯೂ ಕೊಡ್ತಾರೆ ನೀವು ಪ್ರಾಕ್ಟೀಸ್ ಮಾಡಿ. ಬೇಕಾದ ನಂಬರ್ ಬರ್ಕೊಳ್ಳಿ, ಪವರ್ ಬರ್ಕೊಳ್ಳಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಮಿಡ್ ಡೆಸಿಮಲ್ ನಾನ್ ಡೆಸಿಮಲ್ ಯಾವುದೋ ಬರ್ಕೊಂಡು ನೀವು ಟ್ರೈ ಮಾಡಿದ್ರೆ ನಮ್ಮಲ್ಲಿ ಇದ್ದೇ ಇರುತ್ತೆ. ನಾವು ಬರ್ಸಿರೋ ಅಷ್ಟೇ ಸಿಕ್ಕನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ದಿ ಪ್ರಾಬ್ಲಮ್ ನಂಬರ್ 4. 3 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. 4th ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಈ ಥರ ಎರರ್ಸ್ ಫೈಂಡ್ ಔಟ್ ಮಾಡೋದು ಕೇಳ್ತಾರೆ. ದ ಡಯಾಮೀಟರ್ ಆಸ್ ಮೆಸರ್ಡ್ ಬೈ ಎ ಮೈಕ್ರೋಮೀಟರ್. ಮೈಕ್ರೋಮೀಟರ್ ಅಂದ್ರೆ ಏನು ಗೊತ್ತಾ? ನೀವು ಥಿಯರಿ ಕ್ಲಾಸಲ್ಲಿ ನಾನು ಹೇಳಿದ್ದೆ ಸ್ಕ್ರೂ ಗೇಜ್ ಅಂತ. ಆ ಸ್ಕ್ರೂ ಗೇಜ್ಗೆ ಮೈಕ್ರೋಮೀಟರ್ ಅಂತ ಹೇಳ್ತಾ ಇದ್ದೀನಿ. ಮೆಸರ್ಡ್ ಬೈ ಎ ಮೈಕ್ರೋಮೀಟರ್ ಆಫ್ ಲೀಸ್ಟ್ ಕೌಂಟ್. ನೋಡ್ಕೊಳ್ಳಿ, ಲೀಸ್ಟ್ ಕೌಂಟ್ ಕೊಡ್ತಾ ಇದ್ದಾರೆ. ಸ್ಕ್ರೂ ಗೇಜ್ और ಮೈಕ್ರೋಮೀಟರ್ ಎರಡು ಒಂದೇ. 0.001 ಸೆಂಟಿಮೀಟರ್ ಈಸ್. ನೀವು ಡಯಾಮೀಟರ್ ಮೆಸರ್ ಮಾಡಿದ್ದೀರಾ ಮೈಕ್ರೋಮೀಟರ್ ಯೂಸ್ ಮಾಡಿ, ಎಷ್ಟು ಬರ್ತಾ ಇದೆ ಅಂದರೆ ಡಯಾಮೀಟರ್ ವ್ಯಾಲ್ಯೂ ಡಿ ಇಸ್ ಈಕ್ವಲ್ ಟು 0.075 ಸೆಂಟಿಮೀಟರ್. ಕರೆಕ್ಟ್ ಅರ್ಥ ಆಗಬೇಕು. ಡಯಾಮೀಟರ್ ಇಸ್ ಮೆಸರ್ಡ್, ದಟ್ ಮೆಸರ್ಡ್ ಡಯಾಮೀಟರ್ ಇಸ್ 0.075, ಬಟ್ ದ ಲೀಸ್ಟ್ ಕೌಂಟ್ ಈಸ್ 0.001 ಸೆಂಟಿಮೀಟರ್. ಯಾವುದು? ಮೈಕ್ರೋಮೀಟರ್. ಮೈಕ್ರೋಮೀಟರ್ ಇಸ್ ನಥಿಂಗ್ ಬಟ್ ಎ ಸ್ಕ್ರೂ ಗೇಜ್. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎರರ್ ಇನ್ ದಿ ಮೆಸರ್ಮೆಂಟ್? ಹಾಗಾದರೆ ನೀವು ಮೆಸರ್ ಮಾಡಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ನಾನು ಹೇಳ್ತೀನಿ ನಿಮಗೆ ಪರ್ಸೆಂಟೇಜ್ ಆಫ್ ಎರರ್ ಅಂತ ತಕ್ಷಣ ಒಂದು ಫಾರ್ಮುಲಾ ಗೊತ್ತಿರುತ್ತೆ. ಎಕ್ಸಾಂಪಲ್ ಬರೀತೀನಿ, ಝಡ್ ಈ ಝಡ್ಗೆ ಪರ್ಸೆಂಟೇಜ್ ಆಫ್ ಎರರ್ ಫೈಂಡ್ ಔಟ್ ಮಾಡಿದರೆ ಏನು ಮಾಡ್ತೀವಿ ನೀವು? ಡೆಲ್ಟಾ ಝಡ್ ಬೈ ಝಡ್ ಇಂಟು 100% ಅಂತ ತಗೊಳ್ತೀವಿ. ಮುಂದೆ ಫಾರ್ಮುಲಾ ಕನ್ಸಿಡರ್ ಆಗುತ್ತೆ. ಅರೈತಲ್ಲ, ಏನು ಅಡಿಷನ್ ಇದ್ದರೆ, ಸಬ್ಸ್ಟ್ರಾಕ್ಷನ್ ಇದ್ದರೆ, ಮಲ್ಟಿಪ್ಲಿಕೇಶನ್ ಇದ್ದರೆ, ಪವರ್ ಇದ್ದರೆ, ಡಿವಿಷನ್ ಇದ್ದರೆ ಫಾರ್ಮುಲಾ ಬರುತ್ತೆ. ಬಟ್ ಇಲ್ಲಿ ಯಾವುದೂ ಫಾರ್ಮುಲಾ ಕೊಟ್ಟಿಲ್ಲ ಅಂದರೆ ಫಾರ್ಮುಲಾನೂ ಇಲ್ಲ. ಮತ್ತೇನು ಮಾಡಬೇಕು ಸರ್? ಇಷ್ಟೇ. ನೀವು ಡೆಲ್ಟಾ ಝಡ್ ಬದಲು ಏನಿದೆ? ಡಯಾಮೀಟರ್. ಟರ್ಮ್ ಚೇಂಜ್ ಆಯಿತು. ಇಲ್ಲಿ ಆಕ್ಚುಯಲ್, ಇದು ಆಕ್ಚುಯಲ್ ಡಯಾಮೀಟರ್, ಮೆಸರ್ ಡಯಾಮೀಟರ್. ಇದು ಎರರ್ ಇನ್ ದಿ ಮೆಸರ್ಮೆಂಟ್ ಆಫ್ ದಿ ಡಯಾಮೀಟರ್. ಅಲ್ಲಿ ಇದರಲ್ಲಿ ಯಾವುದು ಎರರ್ ಅಂತ ಅದು ಅರ್ಥ ಮಾಡ್ಕೋಬೇಕು. ಎಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಲೀಸ್ಟ್ ಕೌಂಟ್ ಕೊಟ್ಟಿರ್ತಾರೋ ಅದೇ ಎರರ್ ಇನ್ ದಿ ಮೆಸರ್ಮೆಂಟ್ ಆಗುತ್ತೆ. ಹಿಯರ್ ಎರರ್ ಇನ್ ದಿ ಮೈಕ್ರೋಮೀಟರ್ ಈಸ್ ನಥಿಂಗ್ ಬಟ್ ಎ ಲೀಸ್ಟ್ ಕೌಂಟ್. ಹಾಗಾಗಿ ಇದು ಡೆಲ್ಟಾ ಡಿ. ಇದು ನೀವು ಮೆಸರ್ ಮಾಡಿರೋ ವ್ಯಾಲ್ಯೂ ಆಕ್ಚುಯಲ್ ವ್ಯಾಲ್ಯೂ ದಟ್ ಈಸ್ ಡಿ ಆಗುತ್ತೆ. ಅಲ್ಲಿಗೆ ಡೆಲ್ಟಾ ಡಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಇನ್ನು ನೀವು ರೇಷಿಯೋ ತೊಗೊಂಡು ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ದೆನ್ ವಿ ಕ್ಯಾನ್ ಗೆಟ್ ದಿ ಪರ್ಸೆಂಟೇಜ್ ಆಫ್ ಎರರ್. ಅವ್ರು ಓನ್ಲಿ ಫ್ರಾಕ್ಷನಲ್ ಎರರ್, ರಿಲೇಟಿವ್ ಎರರ್ ಅಂತ ಕೇಳಿದ್ರೆ ನೀವು 100 ಇದನ್ನು ಮಲ್ಟಿಪ್ಲೈ ಮಾಡೋ ಸ್ಥಿತಿ ಈಗ. ಇದನ್ನು ನೋಡ್ಕೋಬೇಕು, ಅದೈತಲ್ವಾ? ಅದಕ್ಕೆ ಥಿಯರಿ ಪರ್ಫೆಕ್ಟ್ ಆಗುತ್ತೆ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ರೈಟ್ ಆನ್ ದಿ ಸೊಲ್ಯೂಷನ್. ಪ್ರಾಬ್ಲಮ್ ನಂಬರ್ 4 ಬರ್ಕೋಬೋದಲ್ಲ? ಸೊಲ್ಯೂಷನ್ ನೀಟಾಗಿ ಬರ್ಕೊಳ್ಳಿ. ಸೊಲ್ಯೂಷನ್ ಮಾತ್ರ ನೀಟಾಗಿ ಬರ್ಕೋಬೇಕಾಗಿರುತ್ತೆ. ನೀವು ಅದು ಯೂಸ್ ಆಗುತ್ತೆ. ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಬರ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ಕೇಳಿದಷ್ಟು ಯೂಸ್ ಆಗುತ್ತೆ. ಮುಂದೆ ನೀವು ಬರ್ಕೊಂಡಿರೋದ್ರೆ ಓದ್ಕೊಳ್ಳೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಬರ್ಕೊಳ್ಳಿ. ಲೀಸ್ಟ್ ಕೌಂಟ್ ಈಸ್ ಈಕ್ವಲ್ ಟು ಎರರ್. ನೀವು ಈ ಥರ ಕನ್ಸಿಡರ್ ಮಾಡಬೇಕು. ಎರರೇ ಕೊಟ್ಟಿಲ್ಲ, ಡೆಲ್ಟಾ ಡಿ ಕೊಟ್ಟಿಲ್ಲ ಅನ್ನಬಾರ್ದು. ಎರರ್ ಇನ್ನ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಯಾರು ಕೊಟ್ಟಿದ್ದಾರೆ? ಮೈಕ್ರೋಮೀಟರ್. therefore ಅದನ್ನು ಯಾವ ಥರ ತಗೊಳ್ತೀವಿ? ನಾವು ಮೆಸರ್ ಮಾಡ್ತಾ ಇರೋದು ಏನ? ರೇಡಿಯಸ್ ಅಲ್ಲ, ಡೆಲ್ಟಾ ಆರ್ ಅಲ್ಲ. ಅದಕ್ಕೆಲ್ಲ ಡೆಲ್ಟಾ ಡಿ. ಡಿ ಅಂದರೆ ಡೆಲ್ಟಾ ಟಿ, ಡೆಲ್ಟಾ ಟಿ ಅದರ ಕೊಡ್ತವೆ. ಡೆಲ್ಟಾ ಡಿ ಅಂದರೆ ಎರರ್ ಇನ್ ದಿ ಮೆಸರ್ಮೆಂಟ್ ಆಫ್ ದಿ ಡಯಾಮೀಟರ್ ಅಂತ. ದಟ್ ಈಸ್ ಲೀಸ್ಟ್ ಕೌಂಟ್ ಅಷ್ಟೇ. ಡೈರೆಕ್ಟ್ ಕೊಟ್ಬಿಡ್ತಾ ಇಲ್ಲ. ಇದು ಲೀಸ್ಟ್ ಕೌಂಟ್ ಬೇಸಿಸ್ ಮೇಲೆ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ದ ಮೆಸರ್ಡ್ ವ್ಯಾಲ್ಯೂ ಈಸ್ 0.075 ಸೆಂಟಿಮೀಟರ್. ನೀವು ಮಾಡಬೇಕಾಗಿರೋದೇನು? ಪರ್ಸೆಂಟೇಜ್ ಆಫ್ ಎರರ್. ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ, ಎಲ್ಲ ಅರ್ಥ ಮಾಡ್ಕೊಂಡು ಈಸಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಎರರ್ ಈಸ್ ಈಕ್ವಲ್ ಟು, ಇಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಏನು ಯೂಸ್ ಆಗಲ್ಲ, ಡೈರೆಕ್ಟ್ ಫಾರ್ಮುಲಾ ರೇಷಿಯೋ ತಗೋಬೇಕು. ಡೆಫಿನೇಷನ್ ಅಪ್ಲೈ ಆಗುತ್ತೆ. ಪರ್ಸೆಂಟೇಜ್ ಆಫ್ ಎರರ್ ಅಂದ್ರೆ ಏನು? ಇಟ್ ಈಸ್ ದಿ
ರಿಲೇಟಿವ್ ಎರರ್ ಇನ್ ಪರ್ಸೆಂಟೇಜ್. ರಿಲೇಟಿವ್ ಎರರ್ ಅಂದ್ರೆ ಏನು? ದಟ್ ಇಸ್ ದಿ ಮೀನ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ಅಬ್ಸಲ್ಯೂಟ್ ವ್ಯಾಲ್ಯೂ ಇಂಟು 100% ಅಂತ ತಗೊಂತೀವಿ. ಭಾಳ ಈಸಿ ಇದೆ, ಬಟ್ ನೀವು ಐಡೆಂಟಿಫೈ ಮಾಡೋದು ನೋಡ್ಕೊಳ್ಳಿ, ಯಾವುದನ್ನ ಡೆಲ್ಟಾ ಡಿ ತಗೋಬೇಕು, ಯಾವುದನ್ನ ಡಿ. therefore the delta D is 0.001, D is 0.075 into 100%. ನಿಮಗೆ ಕ್ಯಾಲ್ಕುಲೇಟ್ ಯೂಸ್ ಮಾಡೋಕ್ಕೆ ಕೊಡೋದಿಲ್ಲ, ನೆಸೆಸಿಟಿ ಇಲ್ಲ, ಅಲ್ಲಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಸಿ ಇ ಟಿಯಲ್ಲಿ, ಅವಾಗ ನೀವು ಸಿಂಪ್ಲಿಫಿಕೇಷನಲ್ಲಿ ಪಾಸ್ ಇರಬೇಕಷ್ಟೇ. ಹಾಗಾಗಿ ನೀವು ಸಿಂಪ್ಲಿಫಿಕೇಷನ್ ಕರೀರಿ. ನಾನು ಸಿಂಪ್ಲಿಫಿಕೇಷನ್ಸ್ ಮೆಥಡ್ ಹೇಳ್ತೀನಿ ನೋಡಿ. ಈಗ ನಮ್ಮ ಹತ್ರ 0.001 ಇದೆ ಡಿವೈಡೆಡ್ ಬೈ 0.075 ಇದೆ. ಇದು ನೆಸೆಸಿಟಿ ಮಾತ್ರ ಬರ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ಮಾತ್ರ ಬರ್ಕೊಂಡ್ರೆ ಸಾಕು. ನಾನು ಪವರ್ ಶಿಫ್ಟ್ ಮಾಡೋದಕ್ಕೆ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಪವರಲ್ಲಿ ಯಾವ ಥರ ವೇರಿಯೇಷನ್ ಆಗುತ್ತೆ ನೋಡಿ. ನೀವು ಡಿವೈಡ್ ಮಾಡೋಕ್ಕೆ ಕಷ್ಟ ಆದರೆ ಒಂದು ನಂಬರ್ ಹೋಲ್ ನಂಬರೇ ಕನ್ವರ್ಟ್ ಮಾಡ್ಕೊಳ್ಳಿ ಫ್ರ್ಯಾಕ್ಷನ್ ಇರೋದನ್ನ. ಯಾವ ಥರ ಅಂದರೆ 1 2 3 ಅರೈತಲ್ವಾ, 3 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 10 to the power. ಗೊತ್ತಿಲ್ಲಿ ಯಾವಾಗ ನಾವು ಪಾಯಿಂಟ್ನ ರೈಟ್ ಸೈಡ್ ಶಿಫ್ಟ್ ಮಾಡ್ತಾ ಇರ್ತೀವೋ ಅದು ನೆಗೆಟಿವ್ ಪವರ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಇಲ್ಲಿ 10 to the power of -1 ಆಗುತ್ತೆ, 10 to the power of -2 ಮಲ್ಟಿಪ್ಲೈಡ್ ಬೈ 10 to the power of -3. ನಾನು ಏನು ಮಾಡ್ತೀನಿ, ಡೈರೆಕ್ಟ್ 100 ಬರ್ಕೊಂಡ್ಬಿಡ್ತೀನಿ, ಅಂದರೆ 0 ಎಕ್ಸ್ಟ್ರಾ ಇಲ್ಲಿ ಶಿಫ್ಟ್ ಆಗಿ ಅಲ್ಲಿಗೆ 1 2 3 4 5 ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ. ಅಲ್ಲಿಗೆ ನಾನು ಈ ವ್ಯಾಲ್ಯೂ ಏನಂತ ಬರೀಬೋದು, 10 to the power of -5. ರೈಟ್ ಸೈಡ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ನೆಗೆಟಿವ್ ಪವರ್ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಪವರ್ ಇದ್ದರೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಆಪೋಸಿಟ್ ಆಗಿ ನಾವು ಥಿಂಕ್ ಮಾಡಬೇಕು. ಯಾವಾಗ ಲೆಫ್ಟ್ ಸೈಡ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಪಾಸಿಟಿವ್ ಪವರ್ ಇನ್ಕ್ರೀಸ್ ಆಗುತ್ತೆ, ನೆಗೆಟಿವ್ ಪವರ್ ಇದ್ದರೆ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನಾನು ತಗೊಳ್ತಾ ಇರೋದು ರೈಟ್ ಸೈಡ್. ಇದನ್ನು 75 ಕನ್ವರ್ಟ್ ಮಾಡ್ಕೊಂಡು ಅಪ್ರಾಕ್ಸಿಮೇಟ್ ನೀವು ಈಸಿಯಾಗಿ ಹೇಳ್ಬೋದು. 75 ಅಂದರೆ 1 2 3 4 ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ, 10 to the power of -3 ಆಯಿತು. ಇಂಟು 100 ಇರುತ್ತೆ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಆಮೇಲೆ ನಾವು therefore ಈಗ ನೀವು ಮಾಡಿ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸರಿ, 1 ಪಾಯಿಂಟ್ ನಿಯರ್ಲಿ ಡಿವೈಡ್ ಮಾಡಿ 75 ಅಂದರೆ 75, ಈಗ 25 ಹೇಳ್ಕೊಳ್ಳುತ್ತೆ, ಮತ್ತು ಈ ಪಾಯಿಂಟ್ ಇಟ್ಕೊಂಡ್ರೆ 250 ಆಗುತ್ತೆ. ಅಲ್ಲಿ ನಿಯರ್ಲಿ 1.33 ಬರುತ್ತೆ, ನಿಯರ್ಲಿ 1.3 ಬರ್ಕೊಂಡು ಸಾಕು. ಬಟ್ ಇಲ್ಲಿ ಇಂಟು ನೋಡ್ಕೊಳ್ಳಿ, ಇದು ಆಯಿತು, ಕೆಲಸ ಮುಗಿತು. ನೋಡಿ -5 ಇದೆ, -3 ಇದೆ, ಈ -3 ಬೇಕಾದರೆ +3, ಆಗ +3 ಆದರೆ ಏನಾಗುತ್ತೆ ನೋಡ್ಕೊಳ್ಳಿ, ಈಗ +3 ಆದರೆ -3 ಇಲ್ಲಿ ಹೋದರೆ ಈಗ ರಿಮೈನಿಂಗ್ ಈಸ್ ಪವರ್ ಆ್ಯಡ್ ಆಗುತ್ತೆ. therefore -5 + 3 10 to the power of -2. ಅರ್ಥ ಆಗ್ತಾ ಇಲ್ವಾ? ಬಟ್ ನಮ್ಮ ಕಡೆ ಇನ್ನು ಏನಿದೆ ಅಂದರೆ ಇಂಟು 100 ಇದೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಇಂಟು 100 ಇದೆ. 100 ಅಂದರೆ ಏನು ಗೊತ್ತಾ, 10 to the power of 2. ಹೆಂಗೆ 10 to the power of 2 ಇದೆ? ನಾನು ಇಲ್ಲಿರೋ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡ್ತೀನಿ, ಇಲ್ಲಿ ಶಿಫ್ಟ್ ಮಾಡ್ತೀನಿ. 1 ಇಂಟು 10 to the power of ಏನಾಗುತ್ತೆ, ಲೆಫ್ಟ್ ಸೈಡ್ ಹೋದರೆ ಪಾಸಿಟಿವ್ ಪವರ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? 2 ಜಾಸ್ತಿ ಆಗುತ್ತೆ. ಅದಕ್ಕೆ ನನ್ನ ಹತ್ರ 100 ಬದಲು ಬರೀಬೋದು ನಾನು 1 ಇಂಟು 10 to the power of 2 ಆ 10 to the power of 2. ಅಲ್ಲಿ 10 to the power of 2 ಬಂದರೆ ಇನ್ಸ್ಟೆಡ್ ಆಫ್ 100 therefore ಉಳ್ಕೊಂಡಿದ್ದು ನನಗೆ ಏನು 1.3. ಇಷ್ಟು ನಾವು ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ಮೆಥಡ್ ಫಾಲೋ ಮಾಡಿ ಫಾಸ್ಟಾಗಿ. ನೀವು 0.001 005 ಇದ್ದರೆ ಮಲ್ಟಿ ಡಿವೈಡ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅದೇ 100 ಇದೆ, 75 7.5 ಇದ್ರೆ ಕನ್ವರ್ಟ್ ಮಾಡಿಬಿಟ್ಟು ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ತೀರಾ. ಮೆಥಡ್ಸ್ ಅಷ್ಟೇ ನಾವು ಹೇಳ್ತೀವಿ, ನಿಮ್ಗೆ ಇನ್ನೂ ಬೇರೆ ಮೆಥಡ್ಸಲ್ಲಿ ಫಾಸ್ಟಾಗಿ ಮಾಡೋದು ಎಬಿಲಿಟಿಗೆ ಮಾಡ್ಬೋದು. ಹಾಗಾಗಿ ಸಿಂಪ್ಲಿಫಿಕೇಶನಲ್ಲಿ ಆನ್ಸರ್ ಏನು ಬಂತು, 1.3. ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿ 1.3%. 1.3 is option A. Option A is the right answer. ಮೆಥಡ್ಸ್ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ಸ್ ಲೇಟ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ನೆಕ್ಸ್ಟ್ ಕ್ವಶನ್ ನೀವು ರೀಡ್ ಮಾಡೋಕ್ಕೂ ಚಾನ್ಸಸ್ ಇರೋದಿಲ್ಲ. ಸಿಂಪ್ಲಿಫಿಕೇಶನ್ ಫಾಸ್ಟ್ ಇರಬೇಕು, ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ, ಪ್ರಾಬ್ಲಮ್ ಅರ್ಥ ಆಗಿದೆ, ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ ನಿಮಗೆ ಆನ್ಸರ್ಸು ವೆರಿಫೈ ಮಾಡಿ ಪರ್ಫೆಕ್ಟಾಗಿ ವೆರಿಫೈ ಮಾಡೋಕ್ಕೆ ನಿಮಗೆ ಚಾನ್ಸಸ್ ಕಡಿಮೆ ಇರುತ್ತೆ. ಅವಾಗ ನೀವು ಬೇರೆ ಆನ್ಸರ್ ಚೂಸ್ ಮಾಡ್ತೀರಾ, ಮಾರ್ಕ್ಸು ಹೋಗ್ಬೋದು. ಕ್ಲಿಯರ್ ಆಗಿದೆ? ಇದು ಮೆಥಡ್ನಲ್ಲಿ ಈಗ ಸದ್ಯಕ್ಕೆ ಸಿಂಪ್ಲಿಫಿಕೇಷನ್ಸು ನೀವು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ನಿಮಗೆ ಸಿಂಪ್ಲಿಫಿಕೇಷನ್ಸ್ ಮಾಡೋ ಮೆಥಡ್ಸ್ ಗೊತ್ತಾಗುತ್ತೆ, ಫಾಸ್ಟ್ ಆಗುತ್ತೆ. ಬಟ್ ನಾವೇನಿದೆ ಯಾವುದೂ ನೀವು ನೆಗ್ಲೆಕ್ಟ್ ಮಾಡ್ಬಾರ್ದು. ಏನೋ ಒಂದು ಹೇಳ್ತಾ ಇದ್ದರು, ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವೇನೋ ಆನ್ಸರ್ ಬೇಕು ಅಂತ ಕುತ್ಕೋಬಾರ್ದು. ಸಿ ಇ ಟಿ ಅಂದರೆ ಬರೀ ಆನ್ಸರ್ ಅಲ್ಲ, ಅರೈತಲ್ವ, ಆನ್ಸರ್ ಹೇಗೆ ನೀವು ಸಾಲ್ವ್ ಮಾಡ್ತೀರಾ ಅನ್ನೋದು ಮೇಯ್ನ್ ಇಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಕಾಮನ್ ನೋಡಿ ಸ್ಟೂಡೆಂಟ್ಸ್ ಏನೋ ರೈಟ್ ಯಾವುದು ರಾಂಗ್ ಯಾವುದು ಡಿಸೈಡ್ ಮಾಡೋದು ಅಷ್ಟೇ ಅಂದ್ಕೊಂಡಿರ್ತಾರೆ. ಇವೇ ಕ್ವಶನ್ಸ್ ಕೊಡಲ್ಲ, ಚೇಂಜಸ್ ಇರುತ್ತೆ, ಅದಕ್ಕೆ ನೀವು ಫಾಲೋ ಮಾಡ್ತಾ ಇರಬೇಕು, ನಾವು ಹೇಳಿರೋದಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಲೆಂತ್ ಆಫ್ ಎ ಸಿಂಪಲ್ ಪೆಂಡುಲಮ್ ಈಸ್, ನೋಡ್ಕೊಳ್ಳಿ ಅಲ್ಲಿ ಏನು ಕೊಡ್ತಾ ಇದ್ದಾರೆ, ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಕ್ವಶನ್ ನಾವೇನು ರೀಡ್ ಮಾಡ್ತಾ ಕ್ವಶನ್ಸ್ 100
ಪ್ಲಸ್ ಆರ್ ಮೈನಸ್ 0.6 ಸೆಂಟಿಮೀಟರ್. ನೋಡಿ, ಎರರ್ ಮತ್ತು ಆಕ್ಚುಯಲ್ ವ್ಯಾಲ್ಯೂನ ಯಾವ ಥರ ಕೊಡ್ಬೋದು ಅಂತ ಮುಂಚೆ ನೋಡ್ಕೊಳ್ಳಿ. ಲೀಸ್ಟ್ ಕೌಂಟ್ ಅಂತ ಕೊಟ್ಟ ಅದು ಎರರ್ ಆಯಿತು, ಮೆಜರ್ಡ್ ವ್ಯಾಲ್ಯೂ ಅಂತ ಕೊಟ್ಟ ದಟ್ ಈಸ್ ನಥಿಂಗ್ ಬಟ್ ಆಕ್ಚುಯಲ್ ವ್ಯಾಲ್ಯೂ ಅಂತ ತೊಗೊಂಡಿಲ್ಲ ನಾವು ಡೆಲ್ಟಾ ಡಿ ಅಂತ. ಬಟ್ ಇಲ್ಲಿ ನೋಡ್ಕೊಳ್ಳಿ, ನೀವು ಐಡೆಂಟಿಫೈ ಮಾಡಬೇಕು ಆಕ್ಚುಯಲ್ ವ್ಯಾಲ್ಯೂ ಯಾವುದು ಎರರ್ ಯಾವುದು ಅದನ್ನು ಹೇಳ್ತಾ ಹೋಗ್ತೀನಿ. ದೇರ್ ಪರ್ಸೆಂಟೇಜ್ ಆಫ್ ಎರರ್ ಇನ್ ಇಟ್ಸ್ ಮೆಜರ್ಮೆಂಟ್. ಇದು ಲೆಂತ್ ಆಫ್ ಪೆಂಡುಲಮ್ ಕೊಟ್ಟಿದ್ದಾರೆ, ಅವ್ರು ಡೈರೆಕ್ಟ್ 100 ಸೆಂಟಿಮೀಟರ್ ಅಂತ ಕೊಡಲಿಲ್ಲ, 99 ಅಂತ ಕೊಡಲಿಲ್ಲ, ಪ್ಲಸ್ ಆರ್ ಮೈನಸ್ ಅಂತ ಕೊಡ್ತಾ ಇದ್ದಾರೆ. ದಿಸ್ ಈಸ್ ದಿ ಎರರ್. ಅವರು ಲೆಂತ್ ಮೆಜರ್ ಮಾಡಿದ್ರೆ ಅವರಿಗೆ 100 ಇದ್ರೆ 100 ಬರ್ತಾ ಇಲ್ಲ, 0.6 ಆ್ಯಡ್ ಆಗುತ್ತೆ, 100.6 ಇಲ್ಲ 0.6 ಲೆಸ್ ಆಗ್ತಾ ಇದೆ, ಅವ್ರಿಗೆ ಎಕ್ಸಾಕ್ಟಾಗಿ ಬರ್ತಾ ಇಲ್ಲ, ಅದಕ್ಕೆ ಅದು ಎರರ್ ಅಂತ ತಗೊಂಡಿದ್ರು. ದೇರ್ಫೋರ್ ಇದು ಎರರ್ ಆಗುತ್ತೆ. ಯಾವುದು ಎರರು? ಲೆಂತ್ ಎರರ್. ಇದು ಆಕ್ಚುಯಲ್ ವ್ಯಾಲ್ಯೂ. ಹಾಗಾಗ್ಬಿಟ್ಟು ನೀವು ಐಡೆಂಟಿಫೈ ಮಾಡ್ಬೋದಲ್ಲ, ಸೊಲ್ಯೂಷನ್ ಬರೀಬೇಕಾದ್ರೆ ನೀವು ಐಡೆಂಟಿಫೈ ಮಾಡ್ಬೋದಾ? ಡಯಾಮೀಟರ್ ಡೆಲ್ಟಾ ಡಿ ಬರೆಯೋದಕ್ಕೆ ಡೆಲ್ಟಾ ಎಮ್ ಬರೀತೀವಿ, ಯಾಕಂದ್ರೆ ಅದು ಲೆಂತ್, ಡಯಾಮೀಟರ್. ಈಗ ಲೆಂತ್ಗೆ ಎರರ್ ಇದೆ, ಅಲ್ಲಿ ಎರರ್ ಲೀಸ್ಟ್ ಫಾರ್ಮಲ್ ಕೊಟ್ಟರು, ಇಲ್ಲಿ ಎರರ್ ಪ್ಲಸ್ ಆರ್ ಮೈನಸ್ ದಿಸ್ ವ್ಯಾಲ್ಯೂ 0.6. ಈ ಥರ ಐಡೆಂಟಿಫೈ ಮಾಡಿದ್ರೆ ಈಸಿ ಆಗುತ್ತೆ. ಇದೇ ಇದು ಲೆಂತ್, ಅದು ಆ್ಯಕ್ಚುಯಲ್ ಲೆಂತ್, ಅಲ್ಲಿ ಆ್ಯಕ್ಚುಯಲ್ ಡಯಾಮೀಟರ್ ಮೆಜರ್ಡ್ ಆಗಿತ್ತು, ಮೆಜರ್ಡ್ ವ್ಯಾಲ್ಯೂ ಆಗಿತ್ತು, ಇಲ್ಲಿ ಗಿವನ್ 100 ಸೆಂಟಿಮೀಟರ್. We have to find the percentage of error in the length measurement as in the case of diameter measurement. Diameter measurement ಹೆಂಗಿತ್ತು ಹಂಗೆ ಇದೇನು ಫಾರ್ಮುಲಾ ಇಲ್ಲ ನಮ್ಮ ಹತ್ರ, ನಾವು ಯಾವ ಫಿಸಿಕಲ್ ಈಕ್ವೇಷನ್ ಕೊಟ್ಟಿಲ್ಲ. therefore ಡೈರೆಕ್ಟ್ ಬರೀಬೋದು ನಾನು, ಪರ್ಸೆಂಟೇಜ್ ಆಫ್ ಎರರ್ is equal to length ಹೇಳ್ತಾ ಇದ್ದೀನಲ್ವಾ, ಡೆಲ್ಟಾ ಎಲ್ ಸೇಮ್ ಮೆಥಡ್ ಬೈ ಎಲ್ ಇಂಟು 100%. What is the delta L value here? 0.6. L value is 100 into 100%. Simplification easy is 100 get cancel. The remaining value is 0.6%. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಚೇಂಜಸ್ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ಕ್ಲಿಯರ್ ಆಯ್ತಲ್ವಾ? ಪ್ರಾಬ್ಲಮ್ ನಂಬರ್ 6 ಕ್ಲಿಯರ್ ಆಗಿ ಬರ್ಕೊಂಡ್ರಾ? ಏನಾದ್ರು ಬರ್ಕೊಳಕ್ಕೆ ಆಗಲಿಲ್ಲ ಅಂದರೆ ಫಸ್ಟ್ ನಾವು ಕ್ವಶನ್ಸ್ ಹೇಳೋದು ಫಾಲೋ ಮಾಡ್ತಾ ಇರಿ. ಇದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲ ಸ್ಟಾಪ್ ಮಾಡ್ಕೊಂಡು ಬರೀಬೋದಾಗಿರುತ್ತೆ. ಕೆಲವರು ಅದೇ ಬರೀತಾ ಕುತ್ಕೊಂಡ್ಬಿಡ್ತೀರಾ, ಹಾಗೆಲ್ಲ ಕೇಳಲ್ಲ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ ಅನ್ನೋದು ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. 6 ಪ್ರಾಬ್ಲಮ್ ನಂಬರ್ 6. The error in the measurement of the radius of a sphere will change the formulas ಮತ್ತು method of simplification. The error in the measurement of radius of the sphere is 0.4%. ಅಂದರೆ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಪರ್ಸೆಂಟೇಜ್ ಆಫ್ ಎರರ್. ಅದು ಯಾವುದರ ಪರ್ಸೆಂಟೇಜ್ ಆಫ್ ಎರರ್ ಅಂದರೆ ರೇಡಿಯಸ್ ಆಫ್ ದಿ ಸ್ಫಿಯರ್. ರೇಡಿಯಸ್ ಆಫ್ ದಿ ಸ್ಫಿಯರ್ ಮೆಜರ್ ಮಾಡಿದರೆ ಅವ್ರಿಗೆ ಆ ಎರರ್ ಸಿಕ್ಕಿದೆ. ನಮ್ಗೆ ಎರರ್ ಫೈಂಡ್ ಔಟ್ ಮಾಡಕ್ಕೆ ಕೊಡ್ತಾ ಇದ್ದೀರಾ, ಈಗ ಅವರೇ ಕೊಟ್ಟಿದ್ದಾರೆ ಎರರ್ ಎಷ್ಟು ಅನ್ನೋದು. Then the percentage of error in volume. Radius ಅಲ್ಲಿ ಎರರ್ ಆಗುತ್ತೆ, ವಾಲ್ಯೂಮ್ ಅಲ್ಲಿ ಎರರ್ ಆಗುತ್ತೆ. ಯಾಕಂದ್ರೆ ಗೊತ್ತಿದೆ ನಿಮಗೆ, what is the equation for volume of the sphere? That is volume is equal to 4/3 pi r cube, where r is the radius. r ಅನ್ನೋದು ಮಾತ್ರ ಈ ವೇರಿಯೇಬಲ್, 4/3 into pi is constant. ಇದೇನು ಚೇಂಜ್ ಮಾಡಲ್ಲ ನಮಗೆ ವಾಲ್ಯೂಮ್ ಓನ್ಲಿ ಡಿಪೆಂಡ್ಸ್ ಆನ್ ದಿ ರೇಡಿಯಸ್. ಇದು ನ್ಯೂಮೆರಿಕಲ್ ವ್ಯಾಲ್ಯೂ ಈಕ್ವೇಟ್ ಮಾಡ್ತೀವಿ. ಹಾಗಾಗಿಬಿಟ್ಟು ನೀವು ಈ ಥರ ಕೇಸಸ್ಸಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನೆಗ್ಲೆಕ್ಟ್ ಮಾಡಿ ಈ ವೇರಿಯೇಬಲ್ ಯಾವುದು ರೇಡಿಯಸ್, ಆ ರೇಡಿಯಸ್ನ ಪರ್ಸೆಂಟೇಜ್ ಆಫ್ ಎರರ್ ಕೊಟ್ಟಿದ್ದಾರೆ. ಇದೊಂದು ಫಾರ್ಮುಲಾ ಯೂಸ್ ಆಗುತ್ತೆ ನಮಗೆ, a⁴n ಅಂತ. ಆ ಫಾರ್ಮುಲಾ ಅಂದರೆ ಪವರಲ್ಲಿರುತ್ತೆ ಫಾರ್ಮುಲಾ, ಅದನ್ನು ಯೂಸ್ ಮಾಡಿದ್ರೆ z = a⁴n ಫಾರ್ಮುಲಾ ತೊಗೊಂಡು ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಅವ್ರು ಏನು ಕೊಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ನೀವು ನೋಡ್ಕೊಳ್ಳಿ. 0.4% ಇಸ್ ದಿ ಪರ್ಸೆಂಟೇಜ್ ಆಫ್ ಎರರ್ ಇನ್ ದಿ ಏನು ರೇಡಿಯಸ್ ಮೆಜರ್ಮೆಂಟ್. therefore ಈ ಪರ್ಸೆಂಟೇಜ್ ಆಫ್ ಎರರ್ ನಾವು ರೇಡಿಯಸ್ ಬಂದರೆ ಹೆಂಗೆ ಬರೀತೀವಿ ನೋಡ್ಕೊಳ್ಳಿ. ಸೊಲ್ಯೂಷನ್ ಬರೀತಾ ಇದ್ದೀನಿ, ಡೆಲ್ಟಾ r/r ಇಂಟು 100%. ಕರೆಕ್ಟ್ ಅಲ್ವಾ? ಅವ್ರು ಸೆಂಟೆನ್ಸಲ್ಲಿ ಕೊಡ್ತಾ ಇದ್ದಾರೆ, ಪರ್ಸೆಂಟೇಜ್ ಆಫ್ ಎರರ್ ಇನ್ ರೇಡಿಯಸ್ ಡೆಲ್ಟಾ r/r ಇಂಟು 100ನ ಕೊಟ್ಟಿದ್ದಾರೆ. ಫಾರ್ಮುಲಾದಲ್ಲಿ ಇದೆಲ್ಲಿ ಬರುತ್ತೆ ಅಲ್ಲಿ 0.4% ಹಾಕೋಬೇಕು ಅಂತ ಅರ್ಥ. ನೆಕ್ಸ್ಟ್ ಅವ್ರು ಕೇಳ್ತಾ ಇರೋದು ಏನು ಗೊತ್ತಾ, ಡೆಲ್ಟಾ v/v ಇಂಟು 100%. ಇದು ಎಷ್ಟು ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಈ ಥರ ಒಂದು ಟರ್ಮ್ ಕೊಟ್ಟು ಇನ್ನೊಂದು ಟರ್ಮ್ ಕೊಟ್ಟಾಗ ಅವೆರಡರ ಮಧ್ಯೆ ರಿಲೇಷನ್ ಏನಿದೆ ಅಂತ ಫಸ್ಟ್ ಬರ್ಕೋಬೇಕು. ಸೊಲ್ಯೂಷನ್ ಬರೀತಾ ಇದ್ದೀವಿ ನೋಡ್ತೀವಿ. ವಿ ನೋ ದಟ್ ವಾಲ್ಯೂಮ್ ಆಫ್ ದಿ ಸ್ಫಿಯರ್ ಇಸ್ ಈಕ್ವಲ್ ಟು
4/3 pi r cube. But 4/3 pi 4/3 into pi is constant. Therefore, volume only depends on r cube. ಇಲ್ಲಿ ಇನ್ನೊಂದು ಫಾರ್ಮುಲಾ ತಗೋಬೇಕಾಗುತ್ತೆ. ಡೈರೆಕ್ಟ್ ಇಲ್ಲ, ಇಲ್ಲಿ z is equal to a to the power of n ಇದ್ರೆ ನಮ್ಮ ಪರ್ಸೆಂಟೇಜ್ ಆಫ್ ಎರರ್ ಮಾಡಿದ್ರೆ ಡೆಲ್ಟಾ z by z ಅಂತ ತಗೊಂಡ್ರೆ ಏನು ಬರುತ್ತೆ? ಇಲ್ಲಿ n into ಡೆಲ್ಟಾ a by a ಈ ಫಾರ್ಮುಲಾ ಬರುತ್ತೆ. ಇಲ್ಲಿ n ಅಂದ್ರೆ 3 ಇದೆ, a ಅಂದ್ರೆ r ಇದೆ. ಸಬ್ಸ್ಟಿಟ್ಯೂಷನ್ ಸ್ವಲ್ಪ ನೋಡ್ಕೊಳ್ಳಿ. therefore ವಾಲ್ಯೂಮ್ is equal to ಹಾಕೊಂಡ್ಬಿಡಿ, ಫಾರ್ಮುಲಾ ಅಪ್ಲೈ ಮಾಡಿ. a ಅಲ್ಲಿದೆ, ಇಲ್ಲಿ r ಇದೆ. therefore 3 into ಡೆಲ್ಟಾ r, ಡೆಲ್ಟಾ a ಡೆಲ್ಟಾ r divided by r. ಫಾರ್ಮುಲಾಸ್ ಯೂಸ್ ಆಗ್ತಾ ಇದೆ. ಇಂಟು ನಾನು ಪರ್ಸೆಂಟೇಜ್ ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಾವು therefore ಡೆಲ್ಟಾ b by b into 100% is equal to 3 into ಡೆಲ್ಟಾ r by r into 100%. ಸ್ವಲ್ಪ 1 or 2 ಟೈಮ್ಸ್ ಫಾಲೋ ಮಾಡಬೇಕು. ನಮ್ಮ ಸೊಲ್ಯೂಷನ್ಸ್ ನೋಡ್ಕೊಂತಂದ್ರೆ ಅರ್ಥ ಆಗ್ತಾ ಹೋಗುತ್ತೆ. ವಾಲ್ಯೂಮ್ಗೆ ಪರ್ಸೆಂಟೇಜ್ ಆಫ್ ಎರರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ರೇಡಿಯಸ್ ಯೂಸ್ ಮಾಡಿಕೊಂಡು. that is equal to 3 into delta r by r into 100% represents the percentage of error in the radius. That is the given value 0.4%. therefore 0.4 into 3, that is a 1.2 ಆಗುತ್ತೆ. 4 into 3, 1.2% is the percentage of error in the volume. ಅರ್ಥ ಆಗ್ತದೆ ಹೇಳ್ತಿರೋದು? ಈ ಥರ ಅರ್ಥ ಮಾಡ್ಕೋಬೇಕು ನೋಡಿ. ಪ್ರಾಬ್ಲಮ್ ನಂಬರ್ 4, 5, 6 ಎಷ್ಟು ಚೇಂಜಸ್ ಇದೆ. ಮೆಥಡ್ ಅದೇ ಫಾರ್ಮುಲಾಸೇ, ಬಟ್ ಈ ಥರ ಚೇಂಜಸ್ ಇದೆ. ಇನ್ನೂ ಸ್ವಲ್ಪ ಕಾಂಪ್ಲಿಕೇಶನ್ ಅಂದರೆ ಏನು ಕೊಡ್ತಾರೆ ಅಂದರೆ ಅವರು ಫಿಸಿಕಲ್ ಈಕ್ವೇಷನ್ಸ್ ಕೊಡ್ತಾರೆ. ಅಲ್ಲಿ ಮಲ್ಟಿಪ್ಲಿಕೇಶನ್ ಆರ್ ಪವರ್ ಆರ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಸಪ್ರೇಟ್ ಆಗಿರ್ಬೋದು, ಮರ್ಜ್ ಮಾಡಿರ್ತಾರೆ. ಎಕ್ಸಾಂಪಲ್ ಫಾರ್ಮುಲಾ ಕೊಡ್ತೀವಿ ನೋಡ್ಕೊಳ್ಳಿ. a ಸ್ಕ್ವಯರ್ b √2 ಅಂತ √c ಅಂತ ಕೊಟ್ಟಿದ್ದೀವಿ. ಇಲ್ಲೇನೇನಿದೆ? ಸ್ಕ್ವಯರ್ ಇದೆ. ಆ ಫಾರ್ಮುಲಾ ರಿಸಲ್ಟ್ a to the power of n ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ, ಡಿವಿಷನ್ ಬರುತ್ತೆ. ಸಮಟೈಮ್ಸ್ ಇನ್ನೊಂದು ಕೊಟ್ಬಿಡ್ಬೋದು, ದಟ್ ಈಸ್ m to the power of 5 ನೋಡಿ. ಮ್ಯಾಕ್ಸ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಕೊಡ್ಬೋದು, n to the power of 7 ನೋಡಿ. ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಪವರ್ ಎಲ್ಲ ನೋಡ್ಬೋದು ಒಂದೇ ಫಾರ್ಮುಲಾ. ನಿಮಗೆ ಗೊತ್ತಿದೆ, ಒಂದೊಂದೇ ಫಾರ್ಮುಲಾ ಗೊತ್ತಿದೆ, ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಷ್ಟು ಈ ಥರ ಫಾರ್ಮುಲಾಸ್ ಆರ್ ಫಿಸಿಕಲ್ ಈಕ್ವೇಷನ್ಸ್ ತೊಗೊಂಡು ನಾನು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀನಿ. ಫಸ್ಟ್ ಏನು ನೀಟಾಗಿ ಫಾಲೋ ಮಾಡಬೇಡಿ. ನಿಮಗೆ ಒಂದು 50% ಅರ್ಥ ಆಗುತ್ತೆ. 50%. ನೆಕ್ಸ್ಟ್ 50% ನಂಬರ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಮಾತ್ರನೇ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ದಟ್ ಈಸ್ ಪ್ರಾಬ್ಲಮ್ ನಂಬರ್ 7. ಏನಿದೆ ಪ್ರಾಬ್ಲಮ್ ನಂಬರ್ 7ಅಲ್ಲಿ? ದ ಡೈಮೆನ್ಷನ್ಸ್ ಆಫ್ ಮಾಸ್ ಅಂಡ್ ಟೈಮ್ ಇನ್ ಪವರ್. ಪವರ್ ಇಸ್ ಒನ್ ಆಫ್ ದಿ ಫಿಸಿಕಲ್ ಕ್ವಾಂಟಿಟಿ ಇನ್ ವಿಚ್ ವಾಟ್ ಈಸ್ ದ ಡೈಮೆನ್ಷನ್ ಫಾರ್ ಮಾಸ್ ಅಂಡ್ ಟೈಮ್. ಪವರ್ ಅನ್ನೋ ಕ್ವಾಂಟಿಟಿಯಲ್ಲಿ ಮಾಸ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಆಮೇಲೆ ನೋಡ್ಕೊಳ್ಳಿ. ವೆಲಾಸಿಟಿ, ವಾಟ್ ಈಸ್ ದಿ ಡೈಮೆನ್ಷನ್ ಫಾರ್ಮುಲಾ ಫಾರ್ ವೆಲಾಸಿಟಿ? m0 l1t - 1. ಅದೇ ಕ್ವಶನ್ ನಾವು ಈ ಥರ ಕೇಳ್ಬೋದು ಅಂತ ಹೇಳ್ತಾ ಇದ್ದೀವಿ. ವಾಟ್ ಈಸ್ ದಿ ಡೈಮೆನ್ಷನ್ ಆಫ್ ಮಾಸ್ ಅಂಡ್ ಟೈಮ್ ಅಂಡ್ ಲೆಂತ್ ಇನ್ ದಿ ವೆಲಾಸಿಟಿ ಅಂತ ಕೇಳಿ ಬರೀತೀರಾ? ಇನ್ ವೆಲಾಸಿಟಿ ಕ್ವಾಂಟಿಟಿ ಮಾಸ್ ಹ್ಯಾಸ್ 1 dimension 0 dimension, ಟೈಮ್ ಹ್ಯಾಸ್ -1 dimension, ಲೆಂತ್ ಹ್ಯಾಸ್ 1 dimension. ಇದು ಈಸಿ ಆಗಿಬಿಡುತ್ತೆ ನಿಮಗೆ. ಬಟ್ ಪವರ್ ಕೇಳಿದರೆ, ಪವರ್ ಕೇಳಿದಾಗ ನಾವು ಯಾವ ನಮ್ಮಲ್ಲಿ ಇರೋ ಡೈಮೆನ್ಷನ್ಸ್ ಯಾರು ಕೂಡ ನೀವು ಬೇಸಿಕ್ ಈಕ್ವೇಷನ್ಸ್ ತೊಗೊಂಡು ಸಾಲ್ವ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ದೇರ್ಫೋರ್ ಫಸ್ಟ್ ಪವರ್ ಸಾಲ್ವ್ ಮಾಡಬೇಕು, ಆವಾಗ ಆನ್ಸರ್ ಸಿಗುತ್ತೆ. ಯಾವುದು ಕೇಳಿದ್ದಾರೆ ಅಂತ ಅವಾಗ ಐಡೆಂಟಿಫೈ ಮಾಡ್ಕೊಳ್ಳೋದು. ಯಾವುದು ಕೇಳಿದ್ದಾರೆ ಪವರಲ್ಲಿ? ಮಾಸ್ ಮತ್ತು ಟೈಮ್. ಅದು ಎಮ್ ಮತ್ತು ಟಿಗೆ ಏನು ಬರುತ್ತೆ ಅಂತ ಫೈನಲಿ ನೋಡ್ಬೋದು. ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಪವರ್ ಅಂದರೆ ಬೇಸಿಕ್ ಕ್ಲಾಸಸ್ಸಲ್ಲಿ ಓದಿರ್ತೀರಾ. ಪವರ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. That is W by T. What is meant by work done? Work done is nothing but a force into displacement. ಈ ತರ ನೀವು ಅರ್ಥ ಮಾಡ್ಕೋಬೇಕು. Force into displacement is nothing but W is equal to Fs, P is equal to W by T. ಈ ಫಾರ್ಮುಲಾಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮತ್ತೆ ನಿಮಗೆ ಫೋರ್ಸ್ ಅಂದ್ರೆ ಏನಿದೆ? ಈ ಫೋರ್ಸ್ ಡೈರೆಕ್ಟ್ ಆಗಿ ಮೆಮೊರಿ ಬರ್ತಾ ಇದ್ರೆ ನಾನು ಹೇಳಿದ್ದೆ, ಫೋರ್ಸ್ ಅಂದ್ರೆ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ mass into acceleration into displacement. Displacement ಹಂಗೆ ಬರೀತೀವಿ, ಮತ್ತೆ ಕನ್ಫ್ಯೂಸ್ ಬೇಡ. displacement whole divided by time. ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಈಸಿಯಾಗಿ. ಈಗ ನೀವು ಬರೀಬಹುದು ಡೈಮೆನ್ಷನ್ಸ್. ವಾಟ್ ಈಸ್ ದಿ ಡೈಮೆನ್ಷನ್ ಫಾರ್ ಮಾಸ್? m1 l0 t0 m1.
ವಾಟ್ ಈಸ್ ದಿ ಡೈಮೆನ್ಷನ್ ಫಾರ್ ಎ ಆಕ್ಸಲರೇಷನ್? ಇದಕ್ಕಿಂತ ಮುಂಚೆ ಪ್ರಾಬ್ಲಮ್ಸ್ ಅಲ್ಲಿ ಬರೆದ್ರಿ, ಈಸಿಯಾಗಿ ಹೇಳ್ಬೋದಲ್ವಾ? L1 t minus 2 m0 ಇರುತ್ತೆ ಆಕ್ಸಲರೇಷನ್ ವೆಲಾಸಿಟಿ ಎಲ್ಲರೂ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ a certain distance or certain length ಅದು, therefore L1 whole divided by time divided t1. ಕ್ಲಿಯರ್ ಆಗ್ತಿದೆಯಾ? ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ಸ್ ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. m1 ಡೈರೆಕ್ಟ್ ಬರಬಿಡ್ತೀನಿ ಫೈನಲ್. m1 ಎಲ್ಲೂ m1 ಇಲ್ಲ, m1 ಡೈರೆಕ್ಟ್ ಬರೀತಾ ಇದ್ದೀನಿ. ಯಾಕಂದರೆ ನೀವು ಸೊಲ್ಯೂಷನ್ ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್ ಅಲ್ಲಿ ಪ್ರಾಡಕ್ಟ್ ಮಾಡೋದು, ಮಲ್ಟಿಪ್ಲೈ ಮೀನ್ಸ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಪವರ್ಸ್ ನೋಡಿದೆ. m1 ನೋಡಿ, L1 ಇದೆ, L1 ಇದೆ, ಪವರ್ ಆ್ಯಡ್ ಆಗುತ್ತೆ, L1 ಪ್ಲಸ್ 1 L2 ಇದೆಲ್ಲೂ ಇಲ್ಲ. therefore ಟೀಗೆ ಏನೇನಿದೆ ಅಂತ ನೋಡ್ಕೊಳ್ಳಿ. -2 ಇದೆ, ಇಲ್ಲಿ +1 ಇದೆ, ಮೇಲೆ ಬಂದರೆ -1, -2 ಮೇಲೆ ಬಂದರೆ -1, -3 ಆಗುತ್ತೆ. ದಿಸ್ ಈಸ್ ದಿ ಡೈಮೆನ್ಷನ್ ಫಾರ್ ಪವರ್. ಡೈರೆಕ್ಟ್ ಬಂದಿದ್ರೆ ಡೈರೆಕ್ಟ್ ಬಂದ್ಬಿಟ್ಟು ಆನ್ಸರ್ ಹೇಳ್ಬೋದಾಗಿತ್ತು ನೀವು, ಬಟ್ ಇಲ್ಲಿ ಇಷ್ಟು ಮೆಥಡ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಡೈಮೆನ್ಷನ್ಸ್ ಪವರ್ ಕೇಳಿಲ್ಲ ಅವರು, ಆ ಪವರ್ ಅಲ್ಲಿರೋ ಮಾಸ್ ಮತ್ತು ಟೈಮ್ ಡೈಮೆನ್ಷನ್ಸ್. therefore ಮಾಸ್ಗೆ ಡೈಮೆನ್ಷನ್ 1 ಇದೆ, ಟೈಮ್ ಡೈಮೆನ್ಷನ್ ಎಷ್ಟಿದೆ? -3 ಇದೆ. 1 -3 ಅನ್ನೋ ಆನ್ಸರ್ ಯಾವುದರಲ್ಲಿದೆ ನೋಡ್ಕೊಳ್ಳಿ. ದಟ್ ಈಸ್ ಆಪ್ಷನ್ ಬಿ. ಕರೆಕ್ಟ್ ಆಗಿದೆ. ಸರ್ ಅಲ್ಲಿ ಪವರ್ಗೆ ಡೈಮೆನ್ಷನ್ ಮೆಮೊರಿ ಬರೀತೀನಿ ಸರ್, ಡೈರೆಕ್ಟ್ ಹೇಳ್ತೀನಿ, ಭಾಳ ಈಸಿ ಇದೆ, ಟೈಮ್ ಹೊಡಿತೀನಿ. ಮತ್ತು ಪರ್ಫೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ನೀವು ಆ ಥರ ಮಾಡಿ, ಇಲ್ಲ ಅಂದರೆ ಈ ಥರ ಎಕ್ಸ್ಪ್ಲೇನ್ ಮಾಡಿ ಇಕ್ವೇಷನ್ಸ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಪರ್ಫೆಕ್ಟಾಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ದ ಡೈಮೆನ್ಷನ್ಸ್ ಆಫ್ ದ ರೇಷಿಯೋ. ಒಂದು ರೇಷಿಯೋ ಕೊಟ್ಟಿದ್ದಾರೆ, ಅದು ಯಾವ ಕ್ವಾಂಟಿಟಿ ಸಿಗುತ್ತೆ ಗೊತ್ತಿಲ್ಲ ನಿಮಗೆ. ಆ ರೇಷಿಯೋಗೆ ನೀವು ಡೈಮೆನ್ಷನ್ಸ್ ಮಾಡಿ ಏನಿದೆ ಬರ್ಕೊಳ್ಳಿ. ಅದೇ ರೇಷಿಯೋ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಪವರ್. ಸರ್ ಇಲ್ಲಿ ಪವರ್ ನನಗೆ ಗೊತ್ತಿಲ್ಲ, ನೀವು ಮಾಡ್ಕೊಳ್ಳಲ್ಲ, ವರ್ಕ್ ಡಿವೈಡೆಡ್ ಬೈ ಟೈಮ್ ಹಂಗೆ ಮಾಡ್ಕೊಬೇಕು ಈ ಪವರ್ಗೆ. ಬಟ್ ನನಗೆ ಡೈರೆಕ್ಟ್ ಪವರ್ಗೆ ಡೈಮೆನ್ಷನ್ ಗೊತ್ತಿದೆ, m1 L2 t minus 3 ಬರೀತಾ ಇದ್ದೀನಿ. ಮೇಲೆ ಡೈಮೆನ್ಷನ್ ಫಾರ್ ಫೋರ್ಸ್ ಮತ್ತು ಡೈಮೆನ್ಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ಏನು? ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಇಂಟು ಆಕ್ಸಲರೇಷನ್ ಮಲ್ಟಿಪ್ಲೈ ಆದರೆ ಏನು ಬರುತ್ತೆ? m1 ಆಕ್ಸಲರೇಷನ್ L1 t minus 2 ಇಂಟು ಯಾವುದಿದೆ? ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಫೈನಲಿ ವಿ ಗೆಟ್ ದಿ ಡೈಮೆನ್ಷನ್ ಫಾರ್ ದಿ this ratio force displacement by power. ಈಸಿಯಾಗಿ ಬರೀತಾ ಇದ್ದೀನಿ ನಾನು, ಬಟ್ ಈಸಿ ಅಲ್ಲ, ನೀವು ಈ ಥರ ಸಾಲ್ವ್ ಮಾಡ್ಕೋಬೇಕು. ಪ್ರಾಬ್ಲಮ್ ನಂಬರ್ 7 ಇಲ್ಲಿ ಯೂಸ್ ಮಾಡಿಕೊಂಡ್ರೆ ಪವರ್ನ ಡೈಮೆನ್ಷನ್ ಸಿಗುತ್ತೆ ನಿಮ್ಗೆ ಯಾವ ಥರ ಮಾಡಬೇಕು ಅಂತ. m1 ಇದೆ, m-1 ಇದೆ, -1 ಮೇಲೆ ಬಂದರೆ 0 ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಪವರ್ ಮೇಲೆ ಬಂದು ಮೈನಸ್ ಆಗುತ್ತೆ. L1 ಇದೆ, L2 ಆಗುತ್ತೆ, ಇಲ್ಲಿ 2 ಇದೆ, ಇದು ಮೇಲೆ ಬಂದರೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. t -2 ಇದೆ, ಇಲ್ಲಿ -3 ಇದೆ, ಮೇಲೆ ಬಂದರೆ +3, therefore -2 +3 ಅಂದರೆ 1, that is t1. ನಮ್ಮ ಆಪ್ಷನ್ಸ್ ಅಲ್ಲಿ ಯಾವುದು ಕೂಡ ಈ ಥರ ಇಲ್ಲ, ಹಾಗಾಗಿ ಕರೆಕ್ಟಾಗಿ ಹೇಳ್ಕೊಳ್ಳಿ. ಇದು ಆಪ್ಷನ್ ಸಿ ಅಲ್ಲಿ m0 L0 t0 ಇದೆಯಲ್ವಾ, 0 ಇದೆಯಲ್ಲ, ಅದು 1 ಮಾಡ್ಬೋದು, ಅದು ಟೈಪಿಂಗ್ ಮಿಸ್ಟೇಕ್ ಅಲ್ಲಿ ಆಗಿರೋದು. m0 ಆಪ್ಷನ್ ಸಿ m0 L0 t0 ಇದೆಯಲ್ವಾ, ಆ t0 ಮಾಡಿ ಆಪ್ಷನ್ ಬರ್ಕೊಳ್ಳಿ. ಆಪ್ಷನ್ ಸಿಗೆ ಇದನ್ನು ಬರ್ಕೊಳ್ಳಿ, ಟಿ ಮಾತ್ರ 0 ಇರೋದನ್ನ 1 ಮಾಡ್ಕೊಳ್ಳಿ, ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ನೋಡ್ಕೊಳ್ಳಿ. ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಇಸ್ ಗಿವನ್ ಬೈ t is equal to 5 into root L by G. ಕೊಟ್ಟಿರೋ ಈಕ್ವೇಷನ್ ಈ ಥರ ಇದೆ, where L represents the length, G represents the acceleration due to gravity. ಆಲ್ರೆಡಿ ನೀವು ಡಿರೈವ್ ಮಾಡಿದ್ರೆ ಡೈಮೆನ್ಷನಲ್ ಮೆಥಡ್ ಅಲ್ಲಿ. ದಿಸ್ ರಿಲೇಷನ್ ಇಸ್ ಡೈಮೆನ್ಷನಲಿ ಕರೆಕ್ಟ್. ಇದು ಡೈಮೆನ್ಷನಲಿ ಕರೆಕ್ಟ್. ಹೌದು, ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸು 2π. ಆಕ್ಚುಲಿ ದ ಈಕ್ವೇಷನ್ ಫಾರ್ ಟೈಮ್ ಪೀರಿಯಡ್ ಇಸ್ 2π into root L by G. ಈ 2πಗೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡಕ್ಕೆ ಬರಲ್ಲ, ಹಾಗಾಗಿ ನೀವು ಜಾಗದಲ್ಲಿ ಏನು ಬರೋದು ಅದು ಡೈಮೆನ್ಷನಲ್ಲಿ ಕರೆಕ್ಟ್ ಆಗಿರುತ್ತೆ. ಯಾಕಂದರೆ ಏನು ಎಫೆಕ್ಟ್ ಮಾಡಲ್ಲ ಡೈಮೆನ್ಷನ್ ಮೇಲೆ, ಯಾವುದು 5, 2π, 5 ಏನಾದರೂ ಬರೀಬೋದು, ಇಲ್ಲಿ ಚೇಂಜ್ ಆಗುತ್ತೆ. ಹಾಗಾಗ್ಬಿಟ್ಟು ಇದು ಡೈಮೆನ್ಷನಲ್ಲಿ ಕರೆಕ್ಟೇ, ಇದು ಬರೋದು ಕರೆಕ್ಟೇ, ಇದು ಬರೋದು ಕರೆಕ್ಟೇ, 5 ನೆಗ್ಲೆಕ್ಟ್ ಮಾಡೋದು ಕರೆಕ್ಟೇ ಡೈಮೆನ್ಷನಲ್ಲಿ. ಸೆಕೆಂಡ್ ಆಪ್ಷನ್ ನೋಡ್ಕೊಳ್ಳಿ, ಡೈಮೆನ್ಷನಲಿ ಕರೆಕ್ಟ್ ಬಟ್ ನ್ಯೂಮೆರಿಕಲಿ ಇನ್ಕರೆಕ್ಟ್. ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಯಾಕೆಂದರೆ ಡೈಮೆನ್ಷನಲ್ಲಿ ನಾನು ಈ ಥರ ಬರೋದು, ಈ ಥರ
ಆಕ್ಚುಲಿ 3.14 into 2 ಬರೆದ್ರೆ ನ್ಯೂಮೆರಿಕಲಿ ಕರೆಕ್ಟ್ ಆಗುತ್ತೆ ಅದು. ಹಾಗಾಗಿ ಇದು ಡೈಮೆನ್ಷನಲಿ ಕರೆಕ್ಟ್ ಬಟ್ ನ್ಯೂಮೆರಿಕಲಿ ಇನ್ಕರೆಕ್ಟ್. ಇನ್ನು ಬೇಕಾದ್ರೆ ಆಪ್ಷನ್ ನಂಬರ್ ಸಿ ನೋಡ್ಕೊಳ್ಳಿ, ನ್ಯೂಮೆರಿಕಲಿ ಕರೆಕ್ಟ್ ಅಲ್ಲ, ನ್ಯೂಮೆರಿಕಲಿ ಇನ್ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಡಿ ಡೈಮೆನ್ಷನಲಿ ಅಂಡ್ ನ್ಯೂಮೆರಿಕಲಿ ಇನ್ಕರೆಕ್ಟ್. ಡೈಮೆನ್ಷನಲಿ ಕರೆಕ್ಟ್ ಆಗುತ್ತೆ, ನಿಮ್ಗೆ ಏನೇ ಬರೋದು ಕೂಡ ಕಾನ್ಸ್ಟೆಂಟ್ನ ಅದು ಒಂದು ಲಿಮಿಟೇಷನ್ ಅಂತ ಗೊತ್ತಿದೆ. therefore ಆಪ್ಷನ್ ಯಾವ್ದು ತಗೋಬೇಕು ನಾವು? ಆಪ್ಷನ್ ಬಿ, ಆಪ್ಷನ್ ಸಿ ತಗೊಳ್ಳಿ. ಡೈಮೆನ್ಷನಲಿ ಕರೆಕ್ಟ್, ನ್ಯೂಮೆರಿಕಲಿ ಇನ್ಕರೆಕ್ಟ್. ನ್ಯೂಮೆರಿಕಲಿ ಮಲ್ಟಿಪ್ಲೈಡ್ ಬೈ ಪೈ ಇದೆ ಅಲ್ಲ, ಆಕ್ಚುಲಿ 2π ಇರಬೇಕು, ಅವಾಗ ಮಾತ್ರ ನಮಗೆ ನ್ಯೂಮೆರಿಕಲ್ ವ್ಯಾಲ್ಯೂ ಫಾರ್ ದಿ ಟೈಮ್ ಪೀರಿಯಡ್ ಕರೆಕ್ಟ್ ಸಿಗುತ್ತೆ. ಆಪ್ಷನ್ ಸಿ ಇರೋದು ಅಲ್ಲಿ ನಮಗೆ ಚೂಸ್ ಮಾಡಬೇಕಾಗಿರೋದು. ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ಲಾಸಿಕಲ್ ಫಿಸಿಕ್ಸ್ ಮೇನ್ಲಿ ಡೀಲ್ಸ್ ವಿತ್, ನಾನು ಬ್ರಿಡ್ಜ್ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಕ್ಲಾಸಿಕಲ್ ಫಿಸಿಕ್ಸ್ is also called macroscopic physics that explains the macroscopic phenomena such as astrophysics ಬರುತ್ತೆ, ನಿಮಗೆ ಜಿಯೋಗ್ರಫಿ ಬರುತ್ತೆ, ಅದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡೋದು ಮ್ಯಾಕ್ರೋಸ್ಕೋಪಿಕ್ ಫಿಸಿಕ್ಸ್ ಅಲ್ಲಿ. ಲಾರ್ಜ್ ಆಬ್ಜೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡೋದು, ಲಾರ್ಜ್ ಫಿನಾಮಿನನ್ಸ್ ಬಗ್ಗೆ ಸ್ಟಡಿ ಮಾಡೋದು. therefore ಕ್ವಶನ್ ನಂಬರ್ 10 ಆಪ್ಷನ್ ಎ ಏನು? ಕ್ಲಾಸಿಕಲ್ ಫಿಸಿಕ್ಸ್ is also called as macroscopic. ಆಪ್ಷನ್ ಎ ತಗೊಳ್ಳಿ. ನೆಕ್ಸ್ಟ್ ಇದು ಬೇಸಿಕ್ ಕ್ವಶನ್ ಗೊತ್ತಿರುತ್ತೆ. ಡಿಸ್ಕವರಿ ಆಫ್ ಸಿ ವಿ ರಾಮನ್ ಈಸ್ ರಿಲೇಟೆಡ್ ವಿತ್, ಸಿ ವಿ ರಾಮನ್ಗೆ ನೋಬೆಲ್ ಪ್ರೈಸ್ 1932 ಅಲ್ಲಿ ಸಿಗುತ್ತೆ. 1932 ಅಲ್ಲಿ ಯಾವುದು ಸಿಗುತ್ತೆ ಹೇಳಿ ನೋಡೋಣ. ದಟ್ ಈಸ್ ಫಾರ್ ದಿ ಎಕ್ಸ್ಪ್ಲೈನಿಂಗ್ ದಿ ಫಿನಾಮಿನನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಅದಾಯ್ತಲ್ವಾ? ಸ್ಕ್ಯಾಟರಿಂಗ್ ಆಫ್ ಲೈಟ್, ದಟ್ ಈಸ್ ಆಪ್ಷನ್ ಡಿ. ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ನ ಸ್ಟಡಿ ಮಾಡಿ ಅದನ್ನ ಫಿನಾಮಿನನ್ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ 1932 ಅಲ್ಲಿ ನೋಬೆಲ್ ಪ್ರೈಸ್ ಸಿಗುತ್ತೆ. ಹಾಗಾಗಿ ನಿಮ್ಗೆ ಕೇಳಿರೋದು ಸಿ ವಿ ರಾಮನ್ ಯಾವುದ್ರ ಬಗ್ಗೆ ಅವರು ಸ್ಟಡಿ ಮಾಡಿದ್ದಾರೆ ಅಂತ, ಅದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್? ನೋಡ್ಕೊಳ್ಳಿ, ಕ್ವಶನ್ಸ್ ಕೆಲವು ನೆಗೆಟಿವ್ ಕ್ವಶನ್ಸ್ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಲ್ಲ. ಫಸ್ಟ್ ಆಪ್ಷನ್ಸ್ ಓದ್ತೀರಾ, ಸರಿ ಅಂತ ಹಾಕ್ಬಿಡ್ತೀರಾ, ಬಟ್ ನೀವು ಕೇಳ್ತಾ ಇರೋದು ನಾಟ್ ಕರೆಕ್ಟ್, ಯಾವುದು ಸರಿ ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಫೋರ್ಸ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಫಸ್ಟ್ ನಿಮಗೆ ಒಂದು ಕ್ಲೂ ಕೊಡ್ತೀವಿ, ಲಾಸ್ಟ್ ಕ್ಲಾಸಸ್ನಲ್ಲಿ ಮಾಡಿದ್ದೀನು. ದ ಫೋರ್ಸ್, ವೆರಿ ವೀಕೆಸ್ಟ್ ಫೋರ್ಸ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಕಂಪೇರ್ಡ್ ಟು ದಿ ಗ್ರಾವಿಟೇಷನಲ್ ಫೋರ್ಸ್, weak nuclear force is somewhat stronger. Compared to the gravitational and weak nuclear force, electromagnetic force is stronger force. And finally the force, that is strongest force is strong nuclear force, weakest force is weak nuclear force. ನೀವು ಇದನ್ನ ಕಂಪೇರ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. 1:10⁻25:10⁻36:10⁻38 ಈ ಆರ್ಡರ್ಲಿ ಪವರ್ ಕಂಪೇರ್ ಮಾಡ್ಬೋದು, ಅದರ ಮ್ಯಾಗ್ನಿಟ್ಯೂಡ್ಸ್. ಹಾಗಾಗಿ ನಿಮಗೆ ಇಲ್ಲಿ ಆಪ್ಷನ್ ಓದ್ಕೊಂಡೇ ಗೊತ್ತಾಗುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ವೀಕೆಸ್ಟ್ ಫೋರ್ಸ್, ಕರೆಕ್ಟಾ? ಕರೆಕ್ಟ್ ಇದೆ, ಚೂಸ್ ಮಾಡೋಂಗಿಲ್ಲ, ಅದಕ್ಕೆ ನಾಟ್ ಕರೆಕ್ಟ್ ಚೂಸ್ ಮಾಡಬೇಕು. ಆಪ್ಷನ್ 1 ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ನೋಡ್ಕೊಳ್ಳಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಅದು ಕರೆಕ್ಟ್ ಇದೆ, ಸೆಲೆಕ್ಟ್ ಮಾಡಬೇಕು. ಥರ್ಡ್ ಒನ್ ಸಿ, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ವೀಕರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ವೀಕರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರೆದಿದ್ದಾರೆ. ತಪ್ಪಲ್ಲ, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಸ್ಟ್ರಾಂಗ್ ಇದೆ. ಹಾಗಾಗಿ ಆಪ್ಷನ್ ಸಿ ಹೇಳ್ತಾ ಇರೋದು ರಾಂಗ್ ಇದೆ. ರಾಂಗ್ ಇರೋದ್ರಿಂದ ನೀವು ನಾಟ್ ಕರೆಕ್ಟ್ ಅಂತ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡಬಹುದು. ಮತ್ತು ಇನ್ನೊಂದು ಬೇಕಾದ ಆಪ್ಷನ್ ನಂಬರ್ 4 ಸಿ ಡಿ ನೋಡ್ಕೊಳ್ಳಿ. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್, ಕರೆಕ್ಟ್. ಆಪ್ಷನ್ ಡಿನೂ ಕರೆಕ್ಟು, ಎ ಬಿ ಡಿ ಕರೆಕ್ಟು, ಸಿ ರಾಂಗ್ ಇದೆ. ನಾಟ್ ಕರೆಕ್ಟ್ ಇರೋದು ಚೂಸ್ ಮಾಡಕ್ಕೆ ಹೇಳಿದ್ದಾರೆ, ಹಾಗಾಗಿ ಸಿ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 12 ಆಯ್ತಾ. ಕ್ವಶನ್ ನಂಬರ್ 13. Weak nuclear force and strong nuclear force are mediated through. ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿ ಬೇರೆ ಫೋರ್ಸಸ್ ಕೇಳ್ಬೋದು, ನಮ್ಗೆ ಗೊತ್ತಿರಬೇಕು. ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, weak nuclear force, strong nuclear force ಅಲ್ಲಿ mediated particles, that the force is due to the exchange of the particular particles. They are, for example, in the case of gravitational force, graviton is the mediate exchanging particle or field particle. In electromagnetic force, photon. In case of strong nuclear force, ಯಾವುದು ಹೇಳಿದೆ? pions or pi mesons. ಮತ್ತೆ ಇದೆಯಲ್ಲ ಹೇಳಿದ ಕ್ಲಾಸಲ್ಲಿ pions or pi mesons. ಇದು ಯಾಕೆ ಸರ್ ಹೇಳ್ತೀನಿ,
ಗೆ ನ್ಯೂಟ್ರಿನೋ. ನ್ಯೂಟ್ರಿನೋ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟ್ ವೆಕ್ಟರ್ ಬೋಸಾನ್ಸ್. ಎಲಿಮೆಂಟರಿ ಪಾರ್ಟಿಕಲ್ಸ್ ಅಲ್ಲಿ ಇಂಟರ್ಮೀಡಿಯೇಟ್ ವೆಕ್ಟರ್ ಬೋಸಾನ್ಸ್ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ ನ್ಯೂಟ್ರಿನೋ ಅನ್ನೋದು. ಅದಕ್ಕೆ ಆಲ್ಟರ್ನೇಟ್ ಕೊಟ್ಟಿದ್ದಾರೆ ಅವರು. ಆ ಜಾಗದಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ತಗೋಬೇಕು ಹೇಳ್ಬೋದು. ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ? ಸ್ಟ್ರಾಂಗ್ಗೆ 5 ಮೆಸಾನ್ಸ್ ಇರಬೇಕು, ವೀಕ್ಗೆ ಇಂಟರ್ಮೀಡಿಯೇಟ್ ವೆಕ್ಟರ್ ಬೋಸಾನ್ಸ್ ಬರ್ತೀನಿ ನಾನು. ಇಂಟರ್ಮೀಡಿಯೇಟ್ ವೆಕ್ಟರ್ ಬೋಸಾನ್ಸ್ ಇಲ್ಲ ಅಂದರೆ ನ್ಯೂಟ್ರಿನೋ ಇದೆ. ಆ ಆಪ್ಷನ್ ಯಾವುದರಲ್ಲಿದೆ ನಮಗೆ? ದಟ್ ಈಸ್ ಇನ್ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 13 ಆಯ್ತಲ್ವಾ? ಸರಿ, ಇಷ್ಟನ್ನ ನೀವು ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ 14ಇಂದ ರಿಮೈನಿಂಗ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಯಾರು ಮನೆಗೆ ಇಲ್ಲೂ ತೊಗೊಂಡಿಲ್ಲ ಬೇಗ ಬಂದು ಕಾಲೇಜಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ನೀವು ಕ್ಲಾಸ್ ಕೇಳೋ ಚಾನ್ಸಸ್ ಕಡಿಮೆ ಇದೆ. ಇಂಟ್ರೆಸ್ಟ್ ಬರೋದಿಲ್ಲ, ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಹೋಗ್ತಾ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ CET ಸಾಲ್ವ್ ಮಾಡಲಿಲ್ಲ ಅಂದರೆ ನೀವು ಮುಂದೆ ಸ್ಕೋರ್ ಮಾಡೋದಕ್ಕೆ ಪ್ರತಿಯೊಂದಕ್ಕೆ ನಾವು ಕೆಲವು CETಯಲ್ಲಿ ಏನು ಮಾಡ್ತಿದ್ರೆ ನಾವು NCERT ಬೋರ್ಡ್ ಎಕ್ಸಾಮ್ ಪ್ರಾಬ್ಲಮ್ಸ್ ಕೆಲವು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅದಕ್ಕೆ ನೀವು ಕಂಪ್ಲೀಟಾಗಿ ಬಂದು ಕಲೆಕ್ಟ್ ಮಾಡ್ಕೋಬೇಕು ಮಟೀರಿಯಲ್ಸ್, ಅವಾಗ ಮಾತ್ರ ನಿಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.